ಆತ್ಮ ಬಂಧುಗಳಿಗೆ ನಮಸ್ಕಾರ. ಬಂದಿದೆ ನೋಡಿ ಪೋಸ್ಟ್. ಹಿರೇಮಠ್ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಹೇಳಿ. ಒಂದೂರಲ್ಲಿ ಒಂದು ರಾಜ ಇದ್ನಂತೆ. ಅವನು ಒಂದು 10 ಕ್ರೂರ ಅಂದ್ರೆ ಕ್ರೂರ ನಾಯಿಗಳನ್ನ ಸಾಕಿದ್ನಂತೆ. ಯಾರು ಏನೇ ತಪ್ಪು ಮಾಡಿದ್ರು ಆ ನಾಯಿ ಬೋನ್ಗೆ ಹಾಕ್ಬಿಡೋದಂತೆ. ಆ ನಾಯಿಗಳು ಅವನನ್ನ ಕಿತ್ತಿನ್ಬಿಡೋದು. ಹಾಗೆ ಒಂದ್ ದಿವ್ಸ ಅವರ ಮಂತ್ರಿಯಿಂದ ಏನೋ ಒಂದು ಸಣ್ಣ ತಪ್ಪಾಯ್ತಂತೆ. ಆಗ ರಾಜ ಹೇಳಿದ್ನಂತೆ, ಮಂತ್ರಿ ಆದ್ರೆ ಏನಂತೆ, ಯಾರಾದ್ರೆ ಏನು, ತಪ್ಪೆ, ಇವನನ್ನ ಆ ನಾಯಿ ಬೋನಿಗೆ ಹಾಕಿ ಅಂತ ಹೇಳಿದ್ನಂತೆ. ಸರಿ, ಆಗ ಮಂತ್ರಿ ಹೇಳಿದ್ನಂತೆ, ಕ್ಷಮಿಸಿ ಮಹಾರಾಜ, ಇದೊಂದ್ಸರಿ ಏನೋ ತಪ್ಪಾಯ್ತು, ಇನ್ ಮುಂದೆ ಆತರ ಆಗಲ್ಲ ಅಂದ್ರೆ ಅದೆಲ್ಲ ಆಗಲ್ಲ, ಎಲ್ರೂ ಸಮ, ನೀನು ಇವಾಗ ಬೋನಿಗೆ ಹೋಗ್ಲೇಬೇಕು ಅಂದಾಗ ಮಂತ್ರಿ ಹೇಳಿದ್ನಂತೆ, ಸರಿ ನನ್ಗೊಂದು 20 ದಿವಸ ಕಾಲಾವಕಾಶ ಕೊಡಿ, ನಾನ್ ಸ್ವಲ್ಪ ಈ ನಾಯಿಗಳ ಜೊತೆ ಸ್ವಲ್ಪ ಕಾಲ ಕಳಿತೀನಿ, ಆಮೇಲೆ ಬೇಕಾದ್ರೆ ನನ್ನ ಬೋನಿಗೆ ಹಾಕಿ ಅಂತ ಹೇಳಿದ್ನಂತೆ. ಸರಿ ಅಂತೇಳಿ ರಾಜ ಅನುಮತಿ ಕೊಟ್ಟ. ಸರಿ, ಮಂತ್ರಿ ಹೋಗಿ ದಿನ 10 ನಾಯಿಗಳಿಗೂ ಅನ್ನ ಹಾಕೋದು, ಊಟ ಹಾಕೋದು, ಅದಕ್ಕೆ ಮಾಂಸ ಗಿಂಸ ಅದ್ ಏನ್ ಬೇಕೋ ಅದು ಹಾಕೋದು, ಅದಕ್ಕೆ ಸ್ನಾನ ಮಾಡ್ಸೋದು, ಹಾಗೆ ನಾಯಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಂತೆ 20 ದಿನ. 20 ದಿವಸ ಆದ ನಂತರ ರಾಜನ ಹತ್ರ ಹೋಗಿ, ಆಯ್ತು ರಾಜ, 20 ದಿವಸ ಕಳೀತು, ನನ್ಗೆ ಅದೇನ್ ಶಿಕ್ಷೆ ಇದೆಯೋ ಬೋನಿಗೆ ತಳ್ಬೇಕೋ ತಳ್ಳಿ ಅಂತ ಹೇಳಿದ್ದೆ. ಸರಿ ಅಂತ ಹೇಳಿ ಬೋನಿಗೆ ತಳ್ಳಿದ್ರೆ, ಬೋನಿಗೆ ಹೋದ ತಕ್ಷಣ ನಾಯಿಗಳು ಆ ಮಂತ್ರಿಗಳ ಕಾಲ್ ನೆಕ್ಕಕ್ ಬಂದಂತೆ. ಆಗ ರಾಜನ್ಗೆ ಆಶ್ಚರ್ಯ ಆಯ್ತಂತೆ, ಇಂಥ ಕೆಟ್ಟ ಕ್ರೂರ ನಾಯಿಗಳು ಇವನನ್ನ ಕಿತ್ತು ತಿನ್ನೋದ್ಬಿಟ್ಟು ನಾಯಿ 5 ಕಾಲುಗಳೆಲ್ಲ ನೆಕ್ತಾ ಇದೆಯಲ್ಲ ಅಂತ ಹೇಳಿದ್ನಂತೆ. ಆಗ ಮಂತ್ರಿ ಹೇಳಿದ್ನಂತೆ, ನೋಡಿ ರಾಜ, ನಾನು ಈ ನಾಯಿಗಳನ್ನ ಬರೀ 20 ದಿವಸ ಸಾಕ್ದೆ ಅಷ್ಟೇ, ಅನ್ನ ಹಾಕ್ದೆ. ನಾನು ನಿಮ್ಮ ಹತ್ರ 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಾನ್ ಮಾಡಿದ ಒಂದ್ ಸಣ್ಣ ತಪ್ಪಿಗೆ ನೀವು ನಂಗೆ ಇಷ್ಟು ಘೋರ ಶಿಕ್ಷೆ ಕೊಡ್ತಿದ್ರಿ. ಈ ನಾಯಿಗಳು ನೋಡಿ ಬರೀ 20 ದಿವಸ ನಾನು ಅನ್ನ ಹಾಕ್ದೆ, ಹೇಗೆ ನನ್ ಜೊತೆ ಇಷ್ಟು ಸ್ನೇಹದಿಂದ ಇದ್ದಾರೆ ಅಂತ ಹೇಳಿದ್ನಂತೆ. ಆಗ ರಾಜನ್ಗೆ ಸ್ವಲ್ಪ ಜ್ಞಾನೋದಯ ಆಗಿ, ಹೌದು ನಂದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಮಂತ್ರಿನ ಕ್ಷಮೆ ಕೇಳಿದ್ನಂತೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಮಾಸ್ಟರ್ಸ್, ನೋಡಿ, ಏನು ದೂರದಲ್ಲಿರೋರು ಓಕೆ, ಹೀಗೆ ಮನೆಯವರು ಕುಟುಂಬದವರೇ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸಿ ಅಲ್ಲಿಗೆ ಬಿಟ್ಬಿಡ್ಬೇಕು. ಇದಕ್ಕೋಸ್ಕರ ಒಂದ್ ಸಣ್ಣ ತಪ್ಪಿಗಾಗಿ ನಾವು ಸಂಬಂಧಗಳನ್ನ ಕಳ್ಕೋಬಾರ್ದು. ಇದೇ ಈ ಕಥೆಯ ನೀತಿ. ಇಷ್ಟ ಹೇಳಿ ಕಥೆ ಮುಗಿಸ್ತೀನಿ. ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಓವರ್ ಟು ಯು ಗುರುದೇವಿ ಮೇಡಮ್. ಹೇಳಿ, ಅನ್ಮಿಟ್ ಇದೆ ಕೊಟ್ಟಿವಿ ನೋಡ್ರಿ. ಆಶಾ ಅನ್ನೋರ್ಗೆ ಅನ್ಮಿಟ್ ಕೊಟ್ಟಿದ್ದೀವಿ. ಮಾತಾಡಿ ಅಶೋರೆ. ಇಲ್ಲ ಅಂದ್ರೆ ಅಕ್ಕ ನೀವು ಮಾತಾಡು, ನಿಮ್ಗೆ ಮಾತಾಡು. ನಾನು ಅವ್ರು ತಗೋತಾರೆ, ನಾನು ತಗೊಳ್ಳೇನು. ನಾನು ಬಸವಣ್ಣವ್ರದ್ದು ಇವತ್ತು ಮಧ್ಯಾಹ್ನಂತಾನೆ ಅಕ್ಷಯ ತೃತೀಯ ಪ್ರಾರಂಭ, ನಾಳೆಗೆ ಪೂರ್ತಿ ಇರ್ತದೆ. ಬಸವಣ್ಣವ್ರು ಹುಟ್ಟಿದ ದಿನ ಅಂತ ಅವರು ಒಂದು ಬಾಲ್ಯದಲ್ಲಿ ಯಾವ ತರ ಜನ್ಮ ತಾಳಿದ್ರು, ಆಮೇಲೆ ಏನಾಯ್ತ ಆ ಸಮಯದೊಳಗ ಅಂತ ಹೇಳಿ ಕರ್ತಾರ್ನ ಕಮ್ಮಾಟ ಅನ್ನೋದು ತಿಪ್ಪೇರುದ್ರ ಸ್ವಾಮಿ ಬರೆದಂತ ಪುಸ್ತಕದೊಳಗ ಒಂದು ಪೇಜ್ ತಗೊಂಡ್ ಮಾಸ್ಟರ್. ನಾಳೆ ಬಸವ ನಿಮಿತ್ತ, ಬಸವ ಹುಟ್ಟಿದ ಜನ್ಮ ನಿಮಿತ್ತ ಅಂತ ತಗೊಳಕತ್ತೀನಿ. ಓದ್ತೇನೆ ಒಂದು ಪೇಜ್ ಅದಾವ. ಮೊದಲಿಗೆ ಪುತ್ರಜಿಗಳು ಪಾದಕಗಳು ನಮಸ್ಕರಿಸುತ್ತಾ, ನನ್ನ ಮಾರ್ಗದರ್ಶಕ ಕೋಟೇಶ್ವರ ಸುಮಂಗಳ ಮೇಡಮ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು, ಹಾಗೂ ವೇದಿಕೆಯ ವಾರಿಗಳಾದಂತಹ ಹಿರಿಯ ಮಾಸ್ಟರ್ಸ್ಗಳು
ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇದು ಬಸವ ಜಯಂತಿ ಮಧ್ಯಾಹ್ನ ಪ್ರಾರಂಭ ಆಗ್ಯದ, ನಾಳೆ ಮಧ್ಯಾಹ್ನವರೆಗೆ ಇರ್ತದ. ನಾನೊಂದು ಅವರು ಜನ್ಮದ ವೃತ್ತಾಂತವನ್ನು ಇಲ್ಲಿ ಪುಸ್ತಕದ ಬರೆದಂತ ನಾನು ವಿವರಣೆ ಮಾಡ್ತೀನಿ ಅಷ್ಟೇ. ವೈಶಾಖ ಶುದ್ಧ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಶಿಶು ಜನಿಸಿದೆ ಅಂತ ಹೇಳಿ ಜ್ಯೋತಿಷ್ಯರು ಬಂದು ಆ ಬಸವಣ್ಣವ್ರು ಹುಟ್ಟಿದ ಜಾತಕ ನೋಡ್ರಿ ಅಂತ ಕರೀತಾರೆ. ಹಳ್ಳಿ ಒಳಗೆ ಈಗಾದ್ರೂ ಸಾಮಾನ್ಯವಾಗಿ ಮಗು ಹುಡ್ತಂದ್ರ ತಕ್ಷಣ ಅಲ್ಲಿ ಪಂಚಾಂಗ ಕೇಳೋದಾಗ್ಲಿ ಜ್ಯೋತಿಷ್ಯ ಕೇಳೋದಾಗ್ಲಿ ಮಾಡ್ತಾರೆ. ಇವಾಗ ಅವನ ಆತರ ಅವರೊಂದು ಅಗ್ರಹಾರದ ಬ್ರಾಹ್ಮಣರು, ಒಂದು ದೊಡ್ಡ ಮನೆತನದಲ್ಲೇ ಇದ್ದಂತವ್ರು. ಮತ್ತು ಬಸವಣ್ಣನ ಸೋದರ ಮಾವ ಕಲ್ಯಾಣದಲ್ಲಿ ಮಂತ್ರಿಯಾಗಿದ್ದವರು. ಅವರು ಕಲ್ಯಾಣಕ್ಕಿಂತ ಮೊದ್ಲ ಇನ್ನೊಂದು ರಾಜ್ಯ ಇರ್ತದ, ಅಲ್ಲಿ ಮಂತ್ರಿಯಾಗಿದ್ದವರು. ಹಿಂಗಾಗಿ ಒಂದು ದೊಡ್ಡ ಸ್ಥಾನ ಅಂತ ಇರ್ತದ, ಗೌರವ ಅಂತ ಇರ್ತದ ಅವರಿಗೆ. ಅಗ್ರಹಾರದ ಬ್ರಾಹ್ಮಣರವರು ಆದ್ರೂ ಹಂಗಿರ್ತ ಶಿವನ ಆರಾಧಕರ ಅವರು. ಬಸವಣ್ಣವ್ರ ಬಾಗೇವಾಡಿ ಬಸವಣ್ಣನ ಪರಮ ಭಕ್ತರವರು. ಆ ಬಸವಣ್ಣಗ್ ಹೋಗಿ ಪೂಜೆ ನೈವೇದ್ಯ ಮಾಡ್ಲಾರ್ದನ ಏನೋ ಅವಳು ತಾಯಿ ತಗೋತಾ ಇದ್ದಿದ್ದಿಲ್ಲ. ಫಸ್ಟ್ ಬಸವಣ್ಣವ್ರು ಹುಟ್ಟೋದಕ್ಕಿಂತ ಮುಂಚೆ ಅವನ ವರ ಪ್ರಸಾದ ಅಂತ ತಿಳ್ಕೊಂಡಿರ್ತಾರ ಅವರು. ಮುಂದೆ ಅವನ ಜನನ ಆಗ್ತದ. ಜನನ ಸಮಯದಲ್ಲಿ ಏನಾಗ್ತದ ಅನ್ನೋದು ವಿವರಣೆ. ವೈಶಾಖ ಶುದ್ಧ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಶಿಶು ಜನಿಸಿದೆ. ಪಂಚಾಂಗ ಹೇಳೋರು ಬಂದ್ ಹೇಳ್ತಾರ, ಶಿಶು ಹುಟ್ಟಿದ ತಕ್ಷಣ ಕರೆಸಿರ್ತಾರ ಹೊರಗ ಹೇಳ್ತಾರ ಅವ್ರು. ಇಲ್ಲಿ ನೋಡ್ಕಲ್ಲಿ ಏನ್ ಹೇಳ್ತದಂದ್ರ ತಾವು ಗುರುತು ಹಾಕಿದ್ದಂತ ಕುಂಡಲಿ ತೋರ್ಸ್ಕೊಂತ ಹೇಳ್ತಾರ. ಗ್ರಹಗಳೆಲ್ಲವೂ ತಮ್ಮ ಉಚ್ಚ ರಾಶಿಯಲ್ಲಿವೆ. ಶುಕ್ರ ಮೀನ ರಾಶಿಯಲ್ಲಿದ್ದಾನೆ, ಸೂರ್ಯ ಮೇಷ ರಾಶಿಯಲ್ಲಿದ್ದಾನೆ, ತುಲಾ ರಾಶಿಯಲ್ಲಿ ಶನಿ, ಕರ್ಕದಲ್ಲಿ ಗುರು ಇದ್ದಾನೆ, ಚಂದ್ರ ರೋಹಿಣಿಯಲ್ಲಿ ವೃಷಭ ಲಗ್ನದಲ್ಲಿದ್ದಾನೆ, ಕುಜ ತನ್ನ ಅಚ್ಯುತ ರಾಶಿಯಾದ ಮಕರದಲ್ಲಿದ್ದಾನೆ. ಹೀಗೆ ಎಲ್ಲಾ ಗ್ರಹಗಳು ಉಚ್ಚ ರಾಶಿಯಲ್ಲಿರೋದು ಅತ್ಯಪೂರ್ವವಾದ ಯೋಗ ಅಂತ ಹೇಳ್ತಾರೆ ಪಂಚಾಂಗದಲ್ಲಿ. ಆದ್ರ ಯಾರು ಏನು ಮಾತಾಡಂಗಿಲ್ಲ. ಆ ಜ್ಯೋತಿಷರು ಹೇಳ್ತಾರ ಬಹಳ ಒಂದು ಅದ್ಭುತ ಮಹಾನ್ ರಾಶಿ ಅದ, ಅದ್ಭುತ ಪುರುಷ ಹುಟ್ಟಿ ಬರುವಂತ ದಿನ ಅದಿದು, ಎಲ್ಲರೂ ಒಂದು ಯಾವ ಗ್ರಹನೂ ದೋಷ ಇಲ್ಲ ಅಂತ ಹೇಳಿ ಆ ಜ್ಯೋತಿಷ್ಯ ಪಂಚಾಂಗ ಹೇಳೋರು ಜ್ಯೋತಿಷ್ಯರು ಹೇಳ್ತಾರ. ಆದ್ರೆ ಎಲ್ಲರ ಮುಖದ ಮ್ಯಾಗ ಏನು ಕಳೆನೇ ಇರುದಿಲ್ಲ. ಯಾಕಂದ್ರ ಆ ಮಗು ಹುಟ್ಟಿರ್ತದ, ಚಲನನೇ ಇರುದಿಲ್ಲ, ಏನು ಇರಂಗಿಲ್ಲ. ಕಣ್ಣು ತೆಗೆದಿರ್ತದ, ಕೈ ಕಾಲು ಬಡಿತಿರಂಗಿಲ್ಲ, ಅಳತಿರಂಗಿಲ್ಲ. ಮಗು ಹಂಗೆ ನಿಸ್ತೇಜಿತ. ಯಾರು ಮುಖದ ಮೇಲೆ ಅವ್ರು ಹೇಳಿದ್ರು ಸಹ ಖುಷಿ ಆಗಂಗಿಲ್ಲ. ಅಂದ್ರೆ ಏನಾಗಿರ್ತಂದ್ರ ಯಾಕೋ ಏನೋ ಗೊತ್ತಿಲ್ಲ, ಆ ಮಗು ಬಿದ್ದ ತಕ್ಷಣ ಎಲ್ಲಾ ಮಕ್ಳು ಅಳ್ತಾರ. ಆದ್ರ ಆ ಶಿಶು ಅಳುದೂನು ಇಲ್ಲ, ಆ ಕೈ ಕಾಲು ಬಡಿದೂನು ಇಲ್ಲ, ಕಣ್ಣು ಅಷ್ಟೇ ಓಪನ್ ಇರ್ತಾವ. ಅದಕ್ಕೆ ಯಾರ ಮುಖದ ಮ್ಯಾಗ ಆಶೆನೇ ಇರಂಗಿಲ್ಲ. ಅದಕ್ಕೆ ಎಲ್ಲರೂ ವಿಚಾರ ಮಾಡ್ತಾರೆ ಹೆಂಗ್ ನಡೀತು, ಏನಾಗ್ಯದ. ಕೇಳಿಸ್ತದ್ರಿ ನನ್ ಮಾತು? ಎಸ್. ಹಾ, ಅದಕ್ಕ ಅವ ಎಲ್ಲ ಜೋಯಿಸರ್ ಮಾತ ಕೇಳಿ ಎಲ್ಲರೂ ಗಪ್ಪಾಗ್ತಾರ. ವೇದಾವತಿ ಅಮ್ಮ ಮೀಟ್ ಮಾಡ್ಕೊಳ್ಳಿ. ಅದಕ್ಕ ಅವ್ರ ಏನ್ ಮಾಡ್ತಾರ, ಜ್ಯೋತಿಷರ್ ಮಾತ್ ಕೇಳಿ ಎಲ್ಲರೂ ಸ್ತಬ್ಧರಾಗ್ತಾರ. ಮಗು ಈ ತರ ಅದ, ಜ್ಯೋತಿಷರ್ ಈ ತರ ಹೇಳ್ತಾರ, ಏನ್ ಮಾಡೋಕ್ ನಾವ್ ಮಗುವಿಗೆ ಅಂತ ಹೇಳಿ. ಮಗುವಿಗೆ ನಾವ್ ಕೂಡ್ಲೆ ಏನಾದ್ರು ಮಾಡ್ಲೇಬೇಕೇನ್ರಿ ಜೋಯಿಸರಿ ಅಂತ ಕೇಳ್ತಾರ. ಜೋಯಿಸರು ಕೇಳ್ತಾರ. ಎಲ್ಲರೂ ಏನೂ ಇಲ್ಲ ಅಂತ ಹೇಳ್ತಾರ ಜೋಯಿಸರು. ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ಶಿವ ಹೇಗೂ ತನ್ನ ಆಶಯ ಈಡೇರಿಸ್ಕೊಳ್ತಾನೋ ಗೊತ್ತಿಲ್ಲ, ಅಂತೂ ಮಗು ಲೌಕಿಕ ಪ್ರಜ್ಞೆ ವಾಸ್ತವ ಜಗತ್ತಿಗೆ ಇಳಿತದ. ಆ ಕಾಲಕ್ಕಾಗಿ ನಾವು ಎಚ್ಚರಿಕೆಯಿಂದ ಕಾಯ್ಬೇಕು ಅಂತ ಹೇಳ್ತಾರ. ಈ ಲೌಕಿಕ ಅವ್ರು ಇನ್ನ ಪ್ರವೇಶ ಮಾಡಿರಂಗಿಲ್ಲ. ಇಲ್ಲಿ ಭೂಮಿ ಸ್ಪರ್ಶ ತಕ್ಷಣ ಅಳುತ್ತದ ಮಗು ಅಂತಂದ್ರ ಈ ಲೌಕಿಕ ಬಂದ್ಯಾ ಅಂತ ಅಳುತ್ತದಂತ ಮಗು ಅಂತ ಹೇಳ್ತಾರೆ ಹಿರಿಯರು ತಿಳಿದವರು. ಅಷ್ಟೊಂದು ಪ್ರಜ್ಞಾ ಸ್ಥಿತಿಗೆ ತಿಳುವಳಿಕೆ ಮಟ್ಟಕ್ಕೆ ನಾವು ಹೋಗಿಲ್ಲ. ಆದ್ರೆ ಈ ಭೂಮಿ ಸ್ಪರ್ಶ ತಕ್ಷಣ ಮಗು ಅಳತದಂದ್ರ ನಾ ಈ ಲೌಕಿಕ ಬಂದೆ, ಮತ್ತೆ ನೀವು ಸಂಸಾರ ಜಂಜಾಟದ ಬಿದ್ದ್ಯಾ ಅಂತ ಅಳತಂತ ಹಿರಿಯರು ಹೇಳ್ತಿದ್ರು. ಆದ್ರೆ ಬಸವಣ್ಣವ್ರು ಅಳಲೇ ಇಲ್ಲ ಅಂತವ್ರು. ಅದಕ್ಕ ಅವ್ರು ಹೇಳ್ತಾರ, ಅದು ಬಂದಾಗ ಲೌಕಿಕ ಪ್ರಜ್ಞೆಗೆ ಬರ್ತದ, ಅಲ್ಲಿವರೆಗೂ ನಾವು ಕಾಯಮ್ಮು ಅಂತ ಹೇಳಿ ಜ್ಯೋತಿಷರು ಹೇಳ್ತಾರೆ. ರಾತ್ರಿ ಎಲ್ಲಾ ದಿವ್ಯ ಮುಹೂರ್ತ ನಿರೀಕ್ಷಣೆಯಲ್ಲಿ ಕಳೀತದೆ. ಅವಾಗ ಯಾರನ್ನ ದಾರಿ ನೋಡ್ಕೊಂತ ಕುಂತಿರ್ತಾರ, ಹೆಂಗ್ ಮಾಡೋದು ಅಂತ ಹೇಳಿ. ಆಗಾಗ ಮಗು ನೋಡ್ತಿರ್ತಾರ, ಸುಮ್ಮನಿರ್ತಾರ. ಅದು ನಿಷ್ಕ್ರಿಯತೆ ಅರಿವಿಲ್ಲದ ತೃಪ್ತಿಯ ಮಂದಹಾಸವಿರು. ಬೆಳಗಿನವರೆಗೆ ತಾಯಿ ಮತ್ತು ಮಗುವಿನ ಬಳಿಯಲ್ಲಿ ಕುಳಿತು ಸುವರ್ಣಾಂಬೆ, ಚಂದ್ರಬ್ಬೆ, ರತ್ನಾಬಾಯಿ ಇವ್ರ ಸರದಿ ಮೇಲೆ ನೋಡ್ಕೊಂತಾರ. ಒಂದು ಮಗು ಚಲನನೇ ಇಲ್ಲ, ಕಣ್ಣಷ್ಟೇ ಬೆಳೀತಿರ್ತದ, ಕೈಕಾಲ್ ಬಡಂಗಿಲ್ಲ ಅಂದಾಗ ಮಗು ಹುಟ್ಟಿದ ಮನಿ ಒಳಗೆ ಎಂತ ಸಂಭ್ರಮ ವಾತಾವರಣ ಇರ್ತದ. ಆದ್ರ ಮಗು ಇದು ಹಿಂಗ್ಯಾಕ ಅಂತ ಸರದಿ ಪ್ರಕಾರ ಕುಂತ್ಕೊಂಡು ಒಬ್ರು ಮಗುನ್ ಕಾಯ್ತಿರ್ತಾರ. ನಂತರ ಏನ್ ಮಾಡ್ತಾರ, ಜ್ಯೋತಿಷ್ಯರು ಏನೋ ಲೆಕ್ಕ ಹಾಕೋದ್ ಕೂತಿರ್ತಾರೆ. ಈಗ ಹೆಂಗದ ಮಗು ಅಂತ ಕೇಳ್ತಾರ. ಏನೂ ಬದಲಾವಣೆ ಇಲ್ಲ ಅಂತ ಹೇಳ್ತಾರ. ಏನು ಯೋಚನೆ ಮಾಡ್ಬೇಡ್ರಿ, ಬದಲಾವಣೆ ಆಗ್ತದ ಅಂತ ಜ್ಯೋತಿಷ್ಯರು ಹೇಳಿ ಸ್ಥಾನಕ್ಕೆ ಹೋಗ್ತಾರ. ಅರುಣೋದಯ ಉಷಾಕಾಂತಿ ಬೀರ್ತದ. ಓಕುಳಂತೆ ರಾಗರಂಜಿತವಾಗಿ ಪೂರ್ವ ದಿಗಂತದಲ್ಲಿ ಪಸರಿಸುತ್ತಿತ್ತು. ಅಂದ್ರ ಸೂರ್ಯ ಹುಟ್ಟಿದ ವರ್ಣನೆ ಮಾಡ್ತಾರೆ ಇಲ್ಲಿ ಕವಿಗಳು. ಆ ಮಹಾ ಸಂಭ್ರಮದ ವಸುವಿಗೆ ಸಾರುವ ಹರಿಕಾರನಂತೆ ಹಕ್ಕಿಗಳು ಉದಯಗೀತೆ ಹಾಡ್ತಿರ್ತಾವ. ಮರದೊಳಗ ಎಲ್ಲಾ ಚಿಮ್ಮುತ್ತಿರ್ತಾವ. ಆ ಬೆಂದೆದೆಗೆ ತೆಂಪರೆಯುವ ದೈವ ಕೃಪೆಯಂತೆ ಹಿತಕರವಾದ ತಂಗಾಳಿ ತೀಡುತ್ತಿತ್ತು. ಈ ಸಮಯ ಸ್ವಲ್ಪ ಬಿಸಿಲಿನ ಸಮಯ ಅಲ್ಲ. ಹೆಂಗಂದ್ರ ಬ್ಯಾಸಿಗೆ ದಿನಕ್ಕ ಸ್ವಲ್ಪ ತಂಗಾಳಿ ಬೀಸ್ತಂದ್ರೆ ಎಷ್ಟೊಂದು ಹಾಯ್ ಅನಿಸ್ತದ ನೋಡ್ರಿ. ನಮ್ ಕೂಲರ್ ಗಾಳಿನೇ ಬೇರೆ, ಹೊರಗಿನ ವಾತಾವರಣದ ಗಾಳಿನೇ ಬೇರೆ. ಅದರಿಂದ ಧನ್ಯತೆ ಪಡೆದಂತೆ ಮರಗಿಡಗಳ ಹಸಿರು ತಲೆಗಳು ಮೆಲ್ಲ ಮೆಲ್ಲಗೆ ಬಾಗ್ತಿರ್ತಾವ. ತೋಟದ ಬಾಳೆ ತೋಳು ಬೀಸಿ
ಸತ್ ಶಕ್ತಿಗಳನ್ನೆಲ್ಲ ಅಲ್ಲಿಗೆ ಆಹ್ವಾನಿಸ್ತಿರ್ತದ. ಸತ್ ಶಕ್ತಿಗಳು 7 ಶಕ್ತಿಗಳನ್ನ ಅದನ್ನ ತಗೊಂತಿರ್ತದ ಅಂತ ಕವಿ ವರ್ಣನೆ ಮಾಡ್ಯಾರ. ಜೋಯಿಷರು ಮಿಂದು ಮಡೆಯುಟ್ಟು ಗಟ್ಟೆ ಮಂತ್ರ ಹೇಳ್ಕೋಂತ ಪೂಜೆ ಕೊಂಡು ಹೋಗ್ತಾರ. ಮಲಗು ಮನಿ ಒಳಕೋಣಿಂದ ದೇವರಾಜ ನಾಗಮ್ಮ ಅಂದ್ರ ಅವ್ರ ಅಣ್ಣ, ಅವ್ರು ನಾಗಮ್ಮ ಅನ್ನೋಕೆ ಬಸವಣ್ಣವ್ರ ಅಣ್ಣ. ಮಾದರ್ಶನ್ ಕಂಡು ನಾಗಮ್ಮ ಒಳಗ್ ಓಡಿ ಬರ್ತಾರ. ಅಪ್ಪಾಜಿ ತಮ್ಮ ಹುಟ್ಟ್ಯಾನಂತಂದ್ ಅಗ್ರಿ ಖುಷಿಯಿಂದ ಆ ಹುಡುಗಿ ಕೇಳ್ತದ, ಎಲ್ಲರೂ ಕೇಳ್ತಾರ. ಆದ್ರೆ ಯಾರ ಮುಖದ್ಮ್ಯಾಗ ಮಂದಹಾಸನೇ ಇರುದಿಲ್ಲ. ಅಷ್ಟಂಟಿಗೆ ಒಂದ್ ದೂರದಿಂದ ಒಬ್ರು ಸ್ವಾಮಿಗಳು ಬರೋದು ಕಾಣಿಸ್ತಾರ. ಬೆಳಗಿನ ಸಮಯ ಇಷ್ಟೆಲ್ಲ ಅವ್ರವ್ರ ಸ್ನಾನ ಪಡಿ ಅವ್ರ ಪೂಜೆ ಅವ್ರವ್ರು ಎಲ್ಲಾ ಮಾಡ್ಕೊತ ಇರ್ತಾರ. ಆದ್ರ ಲವಲೋಕಿ ಇರಂಗಿಲ್ಲ ಯಾರ ಹತ್ರನು. ದೂರ್ಲಿಂತ ಯಾರೋ ಮಹಾನ್ ಯೋಗಿಗಳು ಬರೋದು ಕಾಣಿಸ್ತದ. ಯಾರು ಅಂತ ದಿಟ್ಟಿಸ್ ನೋಡಿಸ್ತಾರ. ಅವರೇ ಈಶಾನ್ಯ ಗುರುಗಳು, ಅವ್ರ ಮನಿ ಗುರುಗಳು ಈಶಾನ್ಯ ಗುರುಗಳು ಅಂತಾರ. ಜಾತವಾದ ಮನಿಗಳಿಗೆ ಅವ್ರ ಈಶಾನ್ಯ ಗುರುಗಳು ಅಂತ ಸಹ ಕರೀತಿರ್ತಾರ. ಅವ್ರ ಸಂಗಮದಿಂದ ಬರ್ತಾರ. ಅವ್ರಿಗೆ ಮೊದ್ಲನೇ ಈ ಮಗು ಹುಟ್ಟಿದ ತಕ್ಷಣ ಅವ್ರಿಗೆ ಅಲ್ಲಿ ಗೊತ್ತಾಗಿರ್ತದ. ಅವ್ರಿಗೆ ಗೊತ್ತಾಗಿ ಅವರು ಇಲ್ಲಿ ಬರ್ತಾರ. ಮಗು ಹುಟ್ಟಿದಲ್ಲ ಅಂತ ತಿಳ್ಕೊಂಡು ಅವ್ರು ಬಂದಿರ್ತಾರ. ಈಗ ನಂಗೆ ಅವಾಗೇನ್ ಫೋನ್ ಇದ್ದಲ್ಲಿ ಏನು ಇದ್ದಿಲ್ಲ. ಅವ್ರಿಗೆ ಅಲ್ಲಿ ಆಲ್ರೆಡಿ ಅಷ್ಟ ಮಹಾತ್ಮರು ಇರ್ತಾರ. ಗೊತ್ತಾಗಿ ನಡ್ಕೊಂತ ಹೊಂಟಿರ್ತಾರ. ಅವ್ರು ಹತ್ರಕ್ ಬರ್ತಾರ. ಬಂದಂಗೆಲ್ಲ ಅವಾಗ ಗೊತ್ತಾಗ್ತದ ಇವರು ಸಂಗಮೇಶ್ವರ ಸ್ವಾಮಿಗಳು ಈಶಾನ್ಯ ಗುರುಗಳು ಅಂತ ಹೇಳಿ ಮುಂದ್ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಮನೆ ಕಡೆ ಕರ್ಕೊಂಡ್ ಬರ್ತಾರ. ಅವ್ರು ಬರುವುದೇ ಬಸವಣ್ಣರ ಸಲುವಾಗಿ ಹೊಂಟಿರ್ತಾರ. ಅವ್ರು ಒಳ್ಳೆ ಸಮಯಕ್ಕೆ ಬಂದ್ರಿ ಮಾಸ್ಗಳು ಬರ್ರಿ ಅಂತ ಕರೀತಾರ. ಅದಕ್ಕ ಏನಂತಾರ, ಮಾದರಸರೇ ನಮ್ಮ ನೆನಪು ಐತೇನು ಅಂತ ಕೇಳ್ತಾರ ಗುರುಗಳು. ಅವ್ರಿಗೆ ಮಾದರಸ ನಮ್ ನೆನಪು ಐತೇನ್ ನಿಮಗ ಅಂತ ಕೇಳ್ತಾರ. ತಮ್ಮನ್ನು ಖಂಡ ಬಗ್ಗೆ ಯಾರು ಮರಿತಾರಿ? ಸ್ವಾಮಿಗಳನ್ನ ಯಾರು ನೋಡಿದ್ರ ಒಂದ್ ಸ್ವಲ್ಪ ನಾವ್ ಮರೆಯಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಬರ್ರಿ ಅಂತ ಗುರುಗಳನ್ನ ಮನೆ ಒಳಗ್ ಕರ್ಕೊಂಡ್ ಹೋಗ್ತಾರ. ಅದಕ್ಕ ಆಮೇಲೆ ಏನ್ ಹೇಳ್ತಾರ ಅವ್ರು, ನೀವ್ ಬಂದದ್ ನಮ್ ಭಾಗ್ಯ ಅಂತ ತಿಳ್ಕೊಂಡಿವಿ, ಶಿಶುವಿನ ಬಳಿಗೆ ಮೊದಲು ಹೋಗೋಣ ಅಂತ ಗುರುಗಳೇ ಅಂತಾರ. ಅವ್ರಿಗೆ ಆಲ್ರೆಡಿ ಆ ಮಗುವಿನ ಹತ್ರ ಹೋಗ್ಬೇಕಾಗದಂತ ಆದೇಶ ಆಗಿರ್ತದ. ಆ ಮಗು ಹೆಂಗ್ ಮಲ್ಗಿರ್ತದ ಗೊತ್ತಿರ್ತದ. ಫಸ್ಟ್ ಅವ್ರ ಏನ್ ಕೇಳ್ತಾರ, ನಾ ಶಿಶುವಿನ ಹತ್ರ ಹೋಗ್ತೀನಿ ಅಂತಾರ ಗುರು. ಅವ್ರಿಗೆ ದಿಗ್ಭ್ರಮೆ ಆಗ್ತದ. ಅವ್ರಿಗೆ ಏನು ನಾವಿನ್ನ ಏನು ಹೇಳೇ ಇಲ್ಲ, ಮಗುವಿನ ಹತ್ರಕ್ ಹೋಗ್ತೀವಿ ಅಂತಾರಲ್ಲ ಗುರುಗಳು ಅಂತ ಹೇಳಿ ಆಗ್ಲೇ ಅಂತ ಕರ್ಕೊಂಡ್ ಹೋಗಿ ತೋರಿಸ್ತಾರ. ಹೋಗಿ ನೋಡ್ತಾರ, ಶಿಶುನ್ ದಿಟ್ಟಿಸಿ ನೋಡ್ತಾರ. ವಿಜ್ಞಾನಿ ತನ್ನ ಪ್ರಯೋಗಕ್ಕೆ ಮುನ್ನ ಪರಿಕರಗಳನ್ನು ಪರೀಕ್ಷಿಸುವಂತೆ ಪರಿಶೀಲಿಸಿದರು. ಆ ಮಗುವಿನ ನೋಡ್ತಾರ ಅವರು. ಮುಚ್ಚಿದ ಕಣ್ಣುಗಳು, ಮುಷ್ಟಿ ಹಿಡಿದ ಕೈಗಳು, ನೀಳವಾಗಿ ಚಾಚಿದ ಕಾಲುಗಳು. ಈ ತರ ಚಿಕ್ಕ ಮಗು ಇರಕ್ ಸಾಧ್ಯ ಏನ್ರಿ? ಇರುದಲ್ಲ, ಒದ್ದಾಡ್ತಿರ್ತದ, ನಗತಿರ್ತದ, ಅಳತಿರ್ತದ. ನಗು ಅಂತಿಲ್ಲ, ಹುಟ್ಟಿದ ಮಗು ನಗುದಲ್ಲ, ಅಳುದಿರ್ತದ. ಅದ್ ಯಾವ್ದು ಇಲ್ಲ. ಕೈ ಮುಷ್ಟಿ ಇರ್ತಾವ, ಕೈ ಮುಷ್ಟಿ ಸರಿ ಹಿಡಿದ್ರಂಗಿಲ್ಲವ. ಮಾಟವಾದ ದೇಹಾಕೃತಿಯಿಂದ ಕೂಡಿ ಮಾಣಿಕ್ಯದ ಹಳ್ಳಿನಂತ ಮಗು ಹೊಳೆಯುತ್ತಿತ್ತು. ಆದ್ರೆ ಈ ಲೋಕದ ಪರಿವೆಲ್ಲೇ ಸ್ತಬ್ಧವಾಗಿತ್ತು. ಸಂಬಂಧದ ತಂತುವನ್ನು ಎಳೆದು ತೋರಿಸುವಷ್ಟು ಮಾತ್ರ ಮೆಲ್ಲಗೆ ಉಸಿರು ಕಂಡು ಬರ್ತಿತ್ತು. ಐತಪ್ಪ ಇನ್ನು ಪ್ರಾಣ ಅದ ಅನ್ನೋಷ್ಟು ಮೆಲ್ಲ ಉಸಿರು ಹೊಂದಿರ್ತದ. ಮುಚ್ಚಿದ ಕೈಗಳನ್ನ ಮೆಲ್ಲಗೆ ಮುಟ್ಟಿದ್ದರು. ಆ ಶಿಶುವಿಗೆ ಆ ಜಾತವೇದ ಮುನಿಗಳು ಕೈ ಮುಡ್ತಾರ. ಶಿಶುವಿನ ದೇಹದ ಮೇಲೆ ತಲೆ ಕಾಲಿನವರೆಗೂ 2 ಸಾರಿ ಸವರ್ತಾರೆ. ಹಿಂಗ ಪುಟ್ಟ ದೇಹದಲ್ಲಿ ಅದೆಂತ ಸಂಸ್ಕಾರ ಸಂಕಲ್ಪಗಳು ಅಡಕವಾಗಿವೆ ಎಂಬುದನ್ನು ಊಹಿಸಿ ರೋಮಾಂಚನಗೊಂಡರು. ಮಹಾತ್ಮರಿಗೆ ಮೊದ್ಲ ಗೊತ್ತಾಗ್ತದೆ ಯಾವ ಮಗು ಹುಟ್ಟದ ಏನು ಅಂತ. ಮೇಲಿಂದ ಕೈ ಹಿಂಗ ಕೆಳಗಡೆ ಸವರ್ಕೋಂತ ಬರ್ತಾರ. ಅವ್ರ ಹುಟ್ಟಿನಿಂದ ಎಂತ ಸಂಸ್ಕಾರ ತಗೊಂಡ್ ಬಂದಲ್ಲಿ ಮಗು ಅಂತ ಅವ್ರಿಗೆ ಗೋಚಾರ ಆಗ್ತದ ಮುನಿಗಳಿಗೆ. ಅವಾಗ ಏನ್ ಮಾಡ್ತಾರ ಅವರು, ತಾವು ಬಗಲಿನಲ್ಲಿ ಹಾಕಿಕೊಂಡಿದ್ದ ಜೋಳಿಗೆಯೊಳಗೆ ಕೈ ಹಾಕಿ ಈಶಾನ್ಯ ಗುರು ಅದರಿಂದ ಚಿಕ್ಕ ಬಣೆಯನ್ನು ಹೊರ ತೆಗಿತಾರ. ಅದರ ಮುಚ್ಚಳ ತೆಗೆದರಿಂದ ವಿಭೂತಿ ಗಟ್ಟಿಯನ್ನು ಕೈ ತಗೊಂತಾರ. ವಿಭೂತಿ ನದ್ದರ್ಸ್ಕೊತೀವಲ್ರಿ, ಆ ವಿಭೂತಿ ಸದಾ ಅವರ ಜೋಳಿಗೊಳಗೆ ಇರ್ತದ. ಸಂಗಮನಾಥನ ಪೂಜೆ ಮಾಡ್ತಿರ್ತಾರ ಅವರು. ಭರಣಿಯನ್ನು ಮನ್ಸದ ಮೇಲೆ ಇಡ್ತಾರ. ಎಡಗೈ ಅಂಗೈಯಲ್ಲಿ ವಿಭೂತಿಯನ್ನು ಇಟ್ಕೊಂತಾರ. ಬಲಗೈಯಿಂದ ಅದನ್ನು ಮುಚ್ಚಿ ಶಿವಮಂತ್ರನ ಸ್ಮರಿಸ್ತಾರ. ಪಂಚಾಕ್ಷರ ಮಂತ್ರನ ಸ್ಮರಿಸ್ತಾರ. ನಂತರ ವಿಭೂತಿಯನ್ನು ಮಗುವಿಗೆ ಹಚ್ಚಕ್ ಸ್ಟಾರ್ಟ್ ಮಾಡ್ತಾರ ಅವರು. ಅಲ್ಲಿವರೆಗೆ ಚಲನೆ ನೀಡುದಿಲ್ರಿ ಆ ಮಗು. ಆ ಪುಟ್ಟ ದೇಹಕ್ಕೆ ಹೆಚ್ಚು ಅಗಲವೆನ್ನುವಂತಿದ್ದ ಹಣಿಗೆ ಮೊದಲು ವಿಭೂತಿ ತರಿಸ್ತಾರ. ಹಣಿ ಆಗಲಿದ್ರೆ ಬಾಳ ಶಣೆ ಅದ ನೋಡ್ರಿ ಅಂತಿರ್ತಾರ ನೋಡ್ರಿ. ಹಾಗೆ 3 ಸಾರಿ ತ್ರಿಪುಂಡ ಧರಿಸಿ ಹುಬ್ಬುಗಳ ಮಧ್ಯೆ ಬೊಟ್ಟನಿಟ್ಟು ರೆಪ್ಪೆಗಳ ಮೇಲೆ ಧರಿಸಿದರು. ಕೈ ಕಾಲುಗಳು ವಿಭೂತಿ ತುಂಬಾ ಲೆಪ್ಪಿಸ್ತಾರ ಮಗುವಿಗೆ. ವಿಭೂತಿಯನ್ನು ಭರಣೆಯಾಗಿಡ್ತಾರ. ಚಿಕ್ಕ ಕಾಯಿ ವಸ್ತ್ರದೊಳಗ ಹೊರ ತೆಗಿತಾರ. ಆ ಕಾಯಿ ವಸ್ತ್ರದೊಳಗ ಏನ್ ಮಾಡ್ತಾರ, ಕೆಲವು ಮಡಿಕೆಗಳನ್ನ ಮಾಡಿ ಅದನ್ನ ಗಂಟು ಕಟ್ಟಲಾಗಿತ್ತು. ಅದ್ರೊಳಗ ಪೆಟ್ಕ ಇಟ್ಟಿರ್ತಾರೆ. ಮಡಿಕೆಗಳನ್ನ ಬಿಡಿಸಿ ನಿಧಾನವಾಗಿ ಗಂಟನ್ನು ಬಿಸ್ತಾರ. ಅದರಿಂದ ಚಿಕ್ಕ ಆಕಾರದ ಶಿವಲಿಂಗ ಅಂದ್ರೆ ನಾವ್ ಪೆಟ್ಕ ಅಂತೀವಿ, ಚಿಕ್ಕ ಆಕಾರದ ಶಿವಲಿಂಗ. ಅದನ್ನ ಇಟ್ಟ ಮೇಲೆ ಕಂತಿ ಇಟ್ಟಾಗ ಲಿಂಗು ಆಗ್ತದದು. ಆ ಶಿವಲಿಂಗ ಹೊರ ತೆಗಿತಾರ. ಅದಕ್ಕೆ ವಿಭೂತಿ ಲೇಪನ ಮಾಡಿ ಅದನ್ನ ಮಗುವಿನ 2 ರೆಪ್ಪೆಗಳು ಸ್ಪರ್ಶಿಸಿ ಭ್ರೂ ಮಧ್ಯದಲ್ಲಿ ವಿಭೂತಿಯ ಬಟ್ಟಿನ ಮೇಲೆ ಅದನ್ನ ಇಟ್ಟು ಮೆಲ್ಲ ಒತ್ತುತ್ತಾರೆ. ಆ ಕಾವಿ ಬಟ್ಟೆ ಒಳಗ ಈ ಪಿಟಕ ಕಟ್ಟುತ್ತಾರ. ಕಟ್ಟಿ ಎಲ್ಲಾ ಕಡೆ ಅದನ್ನ 2 ರೆಪ್ಪೆ ಮೇಲೆ ಅದು ಲಿಂಗುನ ಸ್ಪರ್ಶ ಮಾಡಿ ಭ್ರೂ ಮಧ್ಯ ಇಲ್ಲಿ ಬಟ್ಟೆ ಇಟ್ಟಿರ್ತಾರ. ಅದ್ರ ಮ್ಯಾಗ ಒತ್ತುತ್ತಾರ. ಹಿಂಗ ಒತ್ತದಾಗನೇ ಅದೇನಂತ ಮಗು ಬೆಳ್ಳನೆ ಕಣ ತೆಗಿತು. ಕೈಕಾಲು ಬಿಚ್ಚಿ ಆಡಕ್ ಸ್ಟಾರ್ಟ್ ಮಾಡ್ತದ. ಅಲ್ಲಿವರೆಗೂ ಚಲನಶೀಲ ಇರುದಿಲ್ಲದು. ಅದಕ್ಕೆ ಏನಂತಾರ ಅವರು, ಅದನ್ನ ಹುಬ್ಬಿನ ಮೇಲೆ ಅದನ್ನ ಇಟ್ಟು ಮೆಲ್ಲಗೆ ಒತ್ತಿದ್ರು. ಬಸವ ಬಸವ ಬಸವೇಶ್ವರ ಎನ್ನುತ್ತ ಹಾಗೆ ಹಿಡಿದುಕೊಂಡಿದ್ದರು. ಅದು ಒತ್ತಿ ಅವ್ರು ಹೇಳ್ತಾರ ಆ ಮಾತನ್ನ. ಉಸಿರನ್ನು ಬಿಗಿ ಹಿಡಿದು ಕೂತಲ್ ಎಲ್ಲರೂ ಎಡಕ ಬಲಕ ನಿಂತಿರ್ತಾರ.
ಎಲ್ಲರೂ ಉಸಿರು ಬಿಗಿ ಹಿಡಿದು ನೋಡ್ತಿರ್ತಾರೆ. ನಿಶ್ಚಿತವಾಗಿದ್ದ ಮಗು ಕೈಕಾಲುಗಳ ಕ್ರಮೇಣ ಚಲನೆ ತೋರಿದಂತಾಯ್ತು. ಬಿಗಿ ಹಿಡಿದಿದ್ದ ಮುಷ್ಟಿಗಳು ಸಡಿಲಾದವು. ತಲೆ ಕೆಡೆಗೆ ಮಡಿಸಿದ ತೋಳುಗಳು ಮೇಲೆ ಸಡಿಲಗೊಳಿಸಿದ ಮಗು ಉಸಿರಾಟದ ಏರಿಳಿತ ಸ್ಪಷ್ಟವಾಗಿ ಗೋಚರ ಆಯ್ತು. ಒಮ್ಮೆ ದೀರ್ಘವಾಗಿ ಉಸಿರು ಬಿಟ್ಟು ಮೆಲ್ಲನೆ ಕಣ್ ತೆರೆಯಿತು ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ತರ ಅವ್ರು ಜನನ ಆಗ್ತದ. ಆ ಶಿವಲಿಂಗ ಅನ್ಸದ ಅವ್ರು ಬಟ್ಟೆ ಒಳಗ್ ಕಟ್ಟತ್. ಈಗಾದ್ರೂ ನೋಡ್ಬೋದು ನೀವು ಫೋಟೋದೊಳಗ್ ಬಟ್ಟೆ ಒಳಗ್ ಕಾಯಿ ಬಟ್ಟೆ ಒಳಗ್ ಕಟ್ಟಿ ಕೊಳ್ಳಿ ಕಟ್ತಾರ. ಅವ್ರು ಹೇಳ್ತಾರೆ ಯಾವತ್ತೂ ಈ ಲಿಂಗನ ಅವ್ರು ಬ್ರಾಹ್ಮಣರಲ್ಲ, ಆದ್ರೆ ಶಿವಲಿಂಗನ ಧರಿಸಿಂದಾನೆ ಆ ಮಗು ಈ ಭೂ ಸ್ಪರ್ಶೆ ಇಲ್ಲಿದ ಇದಕ್ಕೆ ಬಂದಿರ್ತದ, ಅರಿವಿಗೆ ಬಂದಿರ್ತದ. ಅದಕ್ಕೆ ಈ ಲಿಂಗುನ್ ಬಿಚ್ಚಬಾರ್ದು ಯಾವಾಗ್ಲೂನು. ಮುಂದೆ ದೊಡ್ಡವನಾಗಿಂದ ಸಹ ಈ ಲಿಂಗುನ ಅವನಲ್ಲಿ ತೆಗಿಬೇಡ್ರಿ. ನಿಮ್ಮದ್ ಏನದಲ್ಲ ವೈದ್ಯಕಿದ್ದು ನೀವು ಮಾಡ್ರಿ, ಆ ಏನೇ ಮಾಡ್ರಿ, ಆದ್ರೆ ಈ ಲಿಂಗ ಮಾತ್ರ ನೀವು ತೆಗಿಬಾಡ್ರಿ ಅಂತ ಹೇಳಿ ಜಾತ ವೇದ ಮುನಿಗಳು ಆ ಲಿಂಗುನ ಅವ್ರ ಕೊಳಕ್ ಕಟ್ತಾರ. ಅವರು ನಂತರ ಈ ಮಗು ಚಲನಶೀಲ ಆಗ್ತದ, ಆಡ್ತಂತ ನಗುತ್ತದ, ತನ್ನ ಆಟೋಟ ಮಾಡ್ತಾ ಮುಂದೆ ಬೆಳಿತಾ ಹೋಗ್ತಾನೆ ಮಾಸ್ಟರ್ಸ್. ಇದೊಂದು ಅವ್ರ ಹುಟ್ಟಿನ ಸಂದರ್ಭ ಹೇಳ್ಬೇಕಂತ ಅಷ್ಟೇ. ಥ್ಯಾಂಕ್ ಯು ಧನ್ಯವಾದ. ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಮ್ಯೂಟ್ ಅಲ್ಲಿ ಇದ್ದೀರಾ ಗುರುದೇವಿ ಮೇಡಮ್ ನೀವು? ಹೇಳಿದ್ದ ಸಾರಿ. ಇದು ಬಸವಣ್ಣವ್ರ ಬಾಲ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರದ್ದು ಬಾಲ್ಯದ ಬಗ್ಗೆ ಗೊತ್ತಿರ್ಲಿಲ್ಲ. ಎಲ್ಲರಿಗೆ ಸವಿಸ್ತಾರವಾಗಿ ತಿಳಿಸಿದಂತ ಹಿರೇಮಠ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಗೀತಾ ಕೊಡ್ತೀಯಾ ಅನ್ಮಿಟು? ಎಸ್ ಮಾ. ಥ್ಯಾಂಕ್ ಯು KS ಹಿರೇಮಠಮ್ಮ, ಹಾಗೆ ಗುರುದೇವಿ ಮ್ಯಾಮ್. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ ಮೇಡಮ್? ಹಾ ಮೇಡಮ್ ಕೇಳಿಸ್ತೀರಿ, ಹೇಳಿ. ನೀವು ಲಿಂಗದ ಬಗ್ಗೆ ಬಸವಲಿಂಗ ನಾಮಾವಳಿ ಅಂತ ಇದೆ, ಅದೊಂದು ಸ್ವಲ್ಪ ಹೇಳ್ತೀನಿ, ಯಾಕಂದ್ರೆ ತುಂಬಾ ಟೈಮ್ ಇರಿಸುತ್ತೆ. ಅದರಿಂದ ಅರ್ಧ ಹೇಳ್ತೀನಿ ನಾನು. ಅದೇ ನೀವು ಬಸವ ಜಯಂತಿ ಅಂದ್ರೆ ಸೋಮವಾರ ಅಂತ ಅನ್ಕೊಂಡ್ವಿ, ಬಟ್ ಇವತ್ತಿಂದನೇ ಇದೆ ಅಂತ ಇದಾರೆ. ಒಂದೊಂದು ಕ್ಯಾಲೆಂಡರ್ ಒಂಥರ ಕೊಟ್ಟಿದ್ದಾರೆ. ಸೋಮವಾರ ದಿನನೂ ಇದೆ ಮೇಡಮ್, ಸೋಮವಾರ ದಿನನೂ ಇದೆ. ಆದ್ರೂ ಸ್ಟಾರ್ಟ್ ಆಗಿರ್ಬೋದು, ಸೋಮವಾರ ದಿನನೂ ಇದೆ. ಹೌದು. ನಮಸ್ತೆ ಅಲ್ಲ, ನಮಸ್ತೆ. ಶ್ರೀ ಗುರು ಬಸವಲಿಂಗ ನಾಮಾವಳಿ. ಶ್ರೀ ಗುರು ಬಸವೇಶ್ವರ ಅನುಪಮ 108 ನಾಮದ ನೇಮವನ್ನು ಅರಿತು ಸತತ ಅರುಷದಿ ಪಠಿಸಲು ವರದಿಂ ಸುರಚಿ ವರ ಸೌಖ್ಯ ಸಕಲ ಸಂಪದವಕ್ಕೂ ಅಂತ ಒಂದು ಪೇಜಲ್ಲಿ ನನಗೆ ಸಿಕ್ಕಿತ್ತು. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಶ್ರೀ ಮಹಾವೃಷಭಾಧಿಪ ಪ್ರಸಿದ್ಧ ನಾಮ ಬಸವಲಿಂಗ, ಧಾಮನಿಧಿ ಶಿಖೇಂದು ಕೋಟಿ ಧಾಮ ಸೀಮಾ ಬಸವಲಿಂಗ, ತತ್ವಮಸಿ ಪದೈಕ್ಯ ವಚನ ಧರ್ಮಯುಕ್ತ ಬಸವಲಿಂಗ, ತತ್ವೈಜ ತಮೋ ಗುಣ ಪ್ರಚಾರ ದೂರ ಬಸವಲಿಂಗ, ಘೋರ ಪಾಪ ದೋಷ ಕುಂಚ ಕುಚಕುಟಾರ ಬಸವಲಿಂಗ, ಸಾರವೀರ ಶೈವ ಸಮಯ ಚಕ್ರವರ್ತಿ ಬಸವಲಿಂಗ, ವೇದಗಳಿಗೆ ನಿಲಕದಾತ ನಾದಿ ನೀನು ಬಸವಲಿಂಗ, ನಾದಮೂರ್ತಿ ಎನ್ನ ಮನದ ಕ್ರೋಧವಳಿಯೋ ಬಸವಲಿಂಗ, ಹಲವು ಜನ್ಮ ಜಾತಿಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ, ಯೋನಿ ಮುಖದಿ ಪುಟ್ಟಿ ಪುಟ್ಟಿ ಮಾನಗೆಟ್ಟೆ ಬಸವಲಿಂಗ, ಮಾನವಿಟ್ಟು ಎನಗೆ ಭಕ್ತಿ ಮಾರ್ಗ ತೋರೋ ಬಸವಲಿಂಗ, ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ, ಮುದದಿದೊಳಗೆ ಇನ್ನ ಪದವ ತೋರೋ ಬಸವಲಿಂಗ, ಎನ್ನ ಜನನ ಮರಣ ಭಯಗಳನ್ನು ಬಿಡಿಸೋ ಬಸವಲಿಂಗ, ತನ್ನುತ ಪ್ರಸನ್ನ ನಿನಗೆ ಶರಣು ಮಾಡ್ಪೆ ಬಸವಲಿಂಗ, ಮಾಯೆ ಎಂಬ ಬಲಿಗೆ ಸಿಲುಕಿ ಮರುಳನಾದೆ ಬಸವಲಿಂಗ, ಕಾಯಂದೆ ಎನ್ನ ಕರ್ಮಗಳನ್ನು ಕಡೆಗೆ ಮೆಟ್ಟಿ ಬಸವಲಿಂಗ, ಹೊನ್ನು ಹೆಣ್ಣು ಮೊನ್ನ ನಂಬಿ ನಿನ್ನ ಮರೆತೆ ಬಸವಲಿಂಗ, ಮನ್ನಿಸಯ್ಯ ಜಿಯ ನಿನ್ನ ಮೊರೆಯ ಹೊಕ್ಕೆ ಬಸವಲಿಂಗ, ಬರಿಯ ಆಶೆಯಲ್ಲಿ ಬಿದ್ದು ಭ್ರಮಿತನಾದೆ ಬಸವಲಿಂಗ, ಮರಳುತನವ ಬಿಡಿಸಿಯನ್ನ ಮೊರೆಯ ನೀನು ಕೇಳು ಬಸವಲಿಂಗ, ಕಾಡು ತೀರ್ಪುದೆನ್ನ ಪೂರ್ವ ಕಲುಷವಳೆಯೋ ಬಸವಲಿಂಗ, ನೋಡಿ ಮಾಡ್ಪುದೆನ್ನ ಬೇನೆ ನೋವುಗಳನ್ನು ಬಸವಲಿಂಗ, ಕಳೆಯ ಎನ್ನ ದುರ್ಮನೋ ವಿಕಾರಗಳನ್ನು ಬಸವಲಿಂಗ, ಬೆಳೆದ ಚಿತ್ತ ಚಂಚಲವನು ಬಿಡಿಸ ನೀನು ಬಸವಲಿಂಗ, ಬೆಳೆದ ಚಿತ್ತ ಚಂಚಲವನು ಬಿಡಿಸ ನೀನು ಬಸವಲಿಂಗ, ತಪ್ಪು ಎನ್ನೋಳುಂಟು ಬಹಳ ಅಪ್ಪಿಕೊಳ್ಳೋ ಬಸವಲಿಂಗ, ಅಪ್ಪಿಕೊಂಡೆ ನಿನ್ನ ಪಾದ ಪದ್ಮಗಳನ್ನು ಬಸವಲಿಂಗ,
ಎನ್ನಲಿದ್ದ ಭಿನ್ನ ಗುಣಗಳೆನಿಸಲುಂಟೆ ಬಸವಲಿಂಗ. ನಿನ್ನ ಧರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ. ಕುಣಿಯುತ್ತಿರ್ಪೆ ನಾನು ನೀನು ಕುಣಿಸಿದಂತೆ ಬಸವಲಿಂಗ. ಕಣ್ಣು ಮನೆಗೆ ತೆರವು ಕೊಟ್ಟು ಕಾಯೋ ನೀನು ಬಸವಲಿಂಗ. ಕರಡು ಬಿಡದೆ ರಕ್ಷಿಸೆನ್ನ ಕರವ ಪಿಡಿದು ಬಸವಲಿಂಗ. ಸೆರಗ ನೋಡಿ ಬೇಡಿಕೊಂಬೆ ಕರುಣಿಸೆನ್ನ ಬಸವಲಿಂಗ. ಹೀನ ವಿಷಯ ಬಿಡಿಸಿ ಎನಗೆ ಇಷ್ಟನಾಗೋ ಬಸವಲಿಂಗ. ನ್ಯೂನವಿಲ್ಲದ ಮಲಸುಖವ ದಾನವಿಯೋ ಬಸವಲಿಂಗ. ಅಭಯವಿತ್ತು ಎನ್ನ ಮೊರೆಯ ಲಾಲಿಸಯ್ಯ ಬಸವಲಿಂಗ. ದಿಕ್ಕು ಜರಿಯು ನೀನೆ ಎನ್ನ ದಿಕ್ಕು ನೋಡೋ ಬಸವಲಿಂಗ. ಅಕ್ಕರಿಂದ ಕರೆಯೋ ಎನ್ನ ಅವಧಿಗಳನ್ನು ಬಸವಲಿಂಗ. ಬೇಡ ಪರರ ಒಲಿಮೆ ನಿನ್ನ ಬೇಡಿಕೊಂಬೆ ಬಸವಲಿಂಗ. ಕಾಡಿದನೆಗೆ ಕುಶಲವಿತ್ತು ಕಾಯ ನೀನು ಬಸವಲಿಂಗ. ಬಿಡಿಸಿ ಎನ್ನ ಮನದ ಮಲಿನ ದುಡಿಗೆಯನ್ನು ಬಸವಲಿಂಗ. ತೊಡಿಸು ಭಕ್ತಿ ಕವಚವೆಂಬ ತೊಡಿಗೆಯನ್ನು ಬಸವಲಿಂಗ. ನುಡನು ನೀನು ನಮ್ಮುಡನು ನಾನು ಕೊಡಿಸ ಭಕ್ತಿ ಬಸವಲಿಂಗ. ಒಡೆಯ ನೀನು ಹುಡುಗ ನಾನು ಬಿಡದು ಸಲಹೋ ಬಸವಲಿಂಗ. ಶರಣು ನೀನು ನರನು ನಾನು ಹರಸಿ ಸಲಹೋ ಬಸವಲಿಂಗ. ಪರಮ ನೀನು ಜೀವ ನಾನು ದರೆಯ ಬಸಿತ ಬಸವಲಿಂಗ. ಪತಿಯು ನೀನು ಸತಿಯು ನಾನು ಹಿತವ ತೋರೋ ಬಸವಲಿಂಗ. ಗತಿಯು ನೀನು ನೀನೆ ಎನ್ನ ಸತತ ಸಲಹೋ ಬಸವಲಿಂಗ. ತಂದೆ ನೀನು ನನ್ನ ಹೆತ್ತ ತಾಯಿ ನೀನು ಬಸವಲಿಂಗ. ಬಸವಲಿಂಗ ಅಷ್ಟಕ. ನಮಸ್ತೆ. ನಮಸ್ತೆ ಮೇಡಮ್. ಇನ್ನು ತುಂಬಾ ಇದೆ, ಎಲ್ಲರಿಗೂ ಅವಕಾಶ ಆಗ್ಲಿ ಅಂತ ನಿಲ್ಸಿದ್ದೀನಿ. ಇಲ್ಲ ಚೆನ್ನಾಗಾಯ್ತು. ನಿಮ್ದು ಟೈಮ್ನು ಜಾಸ್ತಿ 5 ನಿಮಿಷ ಮ್ಯಾಲ ಆಯ್ತು ನಿಮ್ದು. ಆಯ್ತು. ಥ್ಯಾಂಕ್ ಯು. ಧನ್ಯವಾದ ಅವಕಾಶ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ತಮಗೂ ಕೂಡ. ನಮಸ್ತೆ ಮೇಡಮ್. ನಮಸ್ತೆ ಹಿರೇಮಠ್ ಮೇಡಮ್. ನಮಸ್ತೆ ಗೀತಾ ಮೇಡಮ್. ಕೇಳಿಸ್ತಿದ್ಯಾ ಮೇಡಮ್? ನಾನು ಅಕ್ಷಯ ತೃತೀಯ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯಂದು ಅಕ್ಷಯ ತೃತೀಯವನ್ನು ಆಚರಿಸುತ್ತೇವೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇದೆ. ಅತ್ಯಂತ ಮಂಗಳಕರವಾದ ದಿನ ಇದು. ಸಂಸ್ಕೃತದಲ್ಲಿ ಅಕ್ಷಯ ಅಂದ್ರೆ ಕ್ಷಯವಾಗದಂತಹ ಶಾಶ್ವತವಾದದ್ದು ಅಂತ ಅರ್ಥ. ಈ ದಿನ ಮಾಡುವ ದಾನ ಧರ್ಮ ಹಾಗೂ ಪೂಜೆ ಪುಣ್ಯಗಳ ಫಲವು ಎಂದಿಗೂ ನಾಶವಾಗುವುದಿಲ್ಲ ಎಂಬ ಒಂದು ನಂಬಿಕೆ ಇದೆ. ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯಲ್ಲಿ ಈ ದಿನಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಮುಖ ಘಟನೆಗಳು ಪುರಾಣಗಳಲ್ಲಿ ಉಲ್ಲೇಖಿಸಿದೆ. ತ್ರೇತಾಯುಗದ ಆರಂಭದಲ್ಲಿ ಈ ದಿನದಿಂದಲೇ ಆರಂಭವಾಯಿತು ಅಂತ ಹೇಳ್ತಾರೆ ಮಾಸ್ಟರ್ಸ್. ಗಂಗೆ ಅವತಾರ ಆದದ್ದು ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಇಳಿದು ಬಂದಿದ್ದು ಸಹ ಈ ದಿನವೇ ಅಂತನೂ ಸಹ ಹೇಳ್ತಾರೆ. ಅಕ್ಷಯ ಪಾತ್ರೆ ವನವಾಸದಲ್ಲಿದ್ದಾಗ ಪಾಂಡವರಿಗೆ ಎಂದಿಗೂ ಖಾಲಿಯಾಗದ ಅಕ್ಷಯ ಪಾತ್ರೆ ದೊರೆತ ದಿನ ಸಹ ಅಕ್ಷಯ ತೃತೀಯ ಅಂತಾನೆ ಹೇಳ್ತಾರೆ. ಕುಬೇರನು ಶಿವನನ್ನು ಪೂಜಿಸಿ ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಸಂಪತ್ತಿನ ಅಧಿದೇವತೆಯಾದ ಅಷ್ಟಲಕ್ಷ್ಮಿಯನ್ನು ವಶ ಮಾಡಿಕೊಂಡಿದ್ದ ದಿನ ಅಂತಾನು ಸಹ ಹೇಳ್ತಾರೆ. ಇದು ಭಗವಾನ್ ವಿಷ್ಣುವಿನ 6ನೇ ಅವತಾರದ ಪರಶುರಾಮನ ಜನ್ಮದಿನವನ್ನು ಈ ದಿನಾನೇ ಆಚರಿಸುತ್ತಾರೆ. ಶುಭ ಮುಹೂರ್ತಗಳು ಪೂಜಾ ವಿವರಗಳು ಇರುತ್ತೆ ಇದರಲ್ಲಿ. ಪೂಜಾ ಮುಹೂರ್ತ ಬೆಳಗ್ಗೆ 10:49 ಮಧ್ಯಾಹ್ನ 12:21 ಪ್ರಶಸ್ತವಾದ ಸಮಯ ಅಂತ ಸಹ ಹೇಳ್ತಾರೆ ಮಾಸ್ಟರ್ಸ್. ನಾಳೆ ಅಲ್ಲ, ನಾಡದ್ದು ಅಕ್ಷಯ ತೃತೀಯ ಅಲ್ವಾ? ನಾಡದ್ದಿದೆ. ಈ ದಿನ ವಿಶೇಷವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅರ್ಪಿತವಾಗಿರುತ್ತದೆ. ಗಂಗಾ ಸ್ನಾನ ಮಾಡ್ಬೋದು. ಪವಿತ್ರ ನದಿಗಳಲ್ಲಿ ಮನೆಯಲ್ಲಿ ಗಂಗಾ ಜಲ ಬೆರೆಸಿ ಸಹ ಸ್ನಾನ ಮಾಡ್ಬೋದು. ಲಕ್ಷ್ಮೀನಾರಾಯಣ ಪೂಜೆ ಮಾಡ್ಬೋದು. ಭಗವಾನ್ ವಿಷ್ಣು ಮಹಾಲಕ್ಷ್ಮಿ ಪೂಜಿಸಿ ತುಳಸಿ ದಳಗಳಿಂದ ಲಕ್ಷ್ಮೀನಾರಾಯಣನನ್ನು ಪೂಜಿಸ್ಬೋದು. ಸಿಹಿ ನೈವೇದ್ಯವನ್ನು ಮಾಡಿ ಅರ್ಪಿಸುತ್ತಾರೆ. ಹೊಸ್ತಿಲ ಪೂಜೆಯಲ್ಲಿ ಮನೆಯ ಲಕ್ಷ್ಮೀ ನೆಲೆಸುವ ಹೊಸ್ತಿಲನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸುತ್ತಾರೆ. ದಾನದ ಮಹತ್ವ. ಇನ್ನು ಅನ್ನದಾನ, ವಸ್ತ್ರದಾನ, ಬೆಲ್ಲ, ಕುಡಿಯುವ ನೀರು, ಮಜ್ಜಿಗೆ ದಾನ ಮುಂತಾದವು ಎಲ್ಲ ಮಾಡಿದ್ರೆ ಪುಣ್ಯ ಅಂತ ಸಹ ಹೇಳ್ತಾರೆ. ದಾನಗಳು ಯಾರು ಕೆಳಗಿನ ವಸ್ತುಗಳು ದಾನ ಮಾಡುವುದು ಅಕ್ಷಯ ಪುಣ್ಯ ತರುತ್ತದೆ. ಉದುಕುಂಭ ದಾನ ಅಂದ್ರೆ ಮಡಿಕೆ ತುಂಬಾ ನೀರು ತುಂಬಿಸಿ ತುಂಬಾ ನೀರು ತುಂಬಿಸಿ ದಾನ ಮಾಡಿದ್ರು ತುಂಬಾ ಒಳ್ಳೆಯದು ಅಂತ. ತಾಮ್ರದ ಬಿಂದಿಗೆ ಎಲ್ಲಾದ್ರೂ ಕೊಡ್ಬೋದು, ಮಣ್ಣಿನ ಕೊಡೋದಲ್ಲಾದ್ರೂ ಕೊಡ್ಬೋದು. ಈ ತರ ಪುಷ್ಪ ಹಾಕಿ ಅದರಲ್ಲಿ ದಾನ ಮಾಡ್ಬೋದು ಅಂತ. ಹಸಿದವರಿಗೆ ಊಟ ಕೊಡುವುದು,
ಅತ್ಯಂತ ದೊಡ್ಡದಾದ ದಾನ. ಮತ್ತೆ ಜ್ಞಾನದಾನ ಅದಕ್ಕಿಂತ ದೊಡ್ಡದ. ಬಡವರಿಗೆ, ಅರ್ಚಕರಿಗೆ ಬಟ್ಟೆ ಕೊಡುವುದು ಇಂಥವೆಲ್ಲನೂ ಮಾಡ್ಬೋದು. ಪಾದರಕ್ಷೆ ಕೊಡ್ಬೋದು, ಛತ್ರಿ ಕೊಡ್ಬೋದು, ಸಕ್ಕರೆ, ಮಜ್ಜಿಗೆ, ಬಾಯಾರಿದವರಿಗೆ ತಂಪಾದ ಪಾನೀಯಗಳು ಇವೆಲ್ಲ ಕೊಡೋದ್ರಿಂದ ವಿಷ್ಣುವು ಸಂಪ್ರೀತನಾಗುತ್ತಾನೆ. ಈ ದಿನ ಯಾವುದೇ ಮಂಗಳ ಕಾರ್ಯ ಅಥವಾ ಉದ್ಯಮ ಪ್ರಾರಂಭಿಸಿದರೆ ಅದು ಯಶಸ್ವಿಯಾಗುತ್ತೆ ಅಂತ ಸಹ ನಾವು ನಂಬುತ್ತೇವೆ. ಈ ದಿನ ಬಂಗಾರ ಖರೀದಿಸಬಹುದು, ಚಿನ್ನ ಖರೀದಿಸಬಹುದು ಅಂತ ಸಹ ಹೇಳ್ತಾರೆ ಮಾಸ್ಟರ್ಸ್. ಸರ್ವಸಿದ್ಧಿ ಮುಹೂರ್ತ ಅಂತ ಈ ದಿನಕ್ಕೆ ವಿಶೇಷವಾದ ದಿನ ಅಂತನೂ ಸಹ ಹೇಳ್ತಾರೆ. ಪೂಜೆ ಸಮಯದಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ಕಾರ್ಯಸಿದ್ಧಿಗಾಗಿ ಈ ಮಂತ್ರವನ್ನು ಹೇಳ್ತಾರೆ. ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾ ಕಮಲಾಲಯೇ ಪ್ರಸೀದ ಅಂತ ಸಹ ಲಕ್ಷ್ಮೀನ ಈ ಮಂತ್ರದಿಂದ ಪೂಜಿಸುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಿಷ್ಣು ಮಂತ್ರದಿಂದ ಪೂಜಿಸುತ್ತಾರೆ. ಮಾಂಗಲ್ಯ ಆಭರಣಯುಕ್ತ ಮಂಗಳೇ ಸರ್ವಮಂಗಳೇ ಗೃಹಲಕ್ಷ್ಮಿ ಧಾನ್ಯಾರ್ಥ ಲಕ್ಷ್ಮೀ ದ್ವಾರ ಲಕ್ಷ್ಮೀ ನಮೋಸ್ತುತೆ ಅಂತ ಮನೆ ಬಾಗಿಲಿಗೆ ಪೂಜೆ ಮಾಡುವಾಗ ಈ ಥರ ಹೇಳ್ಕೊಂಡು ಮಾಡ್ಬೋದು ಮಾಸ್ಟರ್ಸ್. ಅದು ರಾಶಿಗೂ ತಮ್ಮ ಮಂತ್ರ ಪಠಣೆಯನ್ನು ಮಾಡಬಹುದು. ರಾಶಿಗೆ ಅನುಗುಣವಾಗಿ ಈ ಅಕ್ಷಯ ತೃತೀಯ ದಿನ ಮಾಡಬಹುದು. ಒಂದೊಂದು ರಾಶಿಗೂ ಒಂದೊಂದು ಮಂತ್ರ ಇದೆ, ಅದನ್ನು ಹೇಳ್ಕೊಂಡು ಮಾಡ್ಬೋದು ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಮೇಡಮ್. ಇಷ್ಟು ತಿಳ್ಸಕ್ಕೆ ಇಷ್ಟ. ಥ್ಯಾಂಕ್ ಯು ಬಸವಜಯಂತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್. ಬಾಬಾ ಮೇಡಮ್ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲ ನನ್ನ ಆತ್ಮಬಂಧುಗಳಿಗೂ ನಮಸ್ಕಾರ. ನಾನು ಬಸವಣ್ಣನವರಿಗೆ ನಾವು 3ನೇ ಕ್ಲಾಸು 4ನೇ ಕ್ಲಾಸ್ ಇರುವಂತ ಎಲ್ಲರಿಗೂ ಗೊತ್ತಿರುವಂತ ಸಣ್ಣ ವಚನವನ್ನ ಹೇಳ್ಬೇಕಂತ ಬಯಸ್ತೇನೆ. ಅದರ ಅರ್ಥನೂ ಸ್ವಲ್ಪ ಹೇಳ್ಬೇಕಂತಿದ್ದೀನಿ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಲು ಬೇಡ, ಇದಿರು ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿನೋಡ. ಅಂದ್ರೆ ವಿಶ್ವ ಮಾನವ ಆಗ್ಬೇಕಾದ್ರೆ ಈ ಸಪ್ತ ಸೂತ್ರಗಳನ್ನ ನಾವು ಅನ್ವಯಿಸ್ಕೊಂಡ್ ಬಂದ್ರೆ ನಾವು ವಿಶ್ವ ಮಾನವರಾಗ್ಬೋದು ಅಂತ ಸಪ್ತ ಸೂತ್ರಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅವು ಯಾವಂದ್ರೆ ಕಳಬೇಡ ಅಂದ್ರೆ ನಾವು ಬರೀ ವಸ್ತುಗಳನ್ನ ಕಳೆಯೋದು, ಬೇರೆಯವ್ರ ವಸ್ತುಗಳನ್ನ ಮಾಡೋದು ಅದು ಅಲ್ಲ. ಅದ್ರೊಂದಿಗೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಆಶೆ ಆಮಿಷಗಳನ್ನ, ಇನ್ನೊಬ್ಬರದಲ್ಲಿದ್ದಂತ ವಸ್ತುಗಳನ್ನ ಮನಸ್ಸಿನಿಂದ ಸಹ ಕದಿಬೇಡ ಅನ್ನೋದು ಕಳಬೇಡ ಅಂತ. ಕೊಲ್ಲಬೇಡ ಅಂದ್ರ ಪಶು, ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳನ್ನು ಕೊಲ್ಲುವುದು ಅದಂತೂ ನಮ್ಗ ಪತ್ರಿಜಿಯವರು ಹೇಳಿದಾರ, ಎಲ್ಲಾ ಮಹಾತ್ಮರು ಹೇಳ್ತಾರ, ಅಹಿಂಸಾ ಪರಮಧರ್ಮ ಅಂತ ಹೇಳ್ತಾರ. ಆದ ಪ್ರಕಾರ ನಾವು ಈಗ ಮಾತಿನಿಂದನೂ ಮನುಷ್ಯರನ್ನ ಒಂದೊಂದು ಹಿಂಸೆ ಕೊಡ್ತಾ ಇರ್ತೀವಿ. ಮಾತಿನಿಂದ ಆ ಮನುಷ್ಯ ಎದ್ದೇಳೋದೇ ಇಲ್ಲ, ಅಷ್ಟ ಅಸಹ್ಯಾಗಿ ಅವ್ರ ರೀತಿ ನೋವು ಕೊಡ್ತಿರ್ತೀವಿ. ಅದನ್ನು ಸಹ ನಾವು ಮಾಡಬಾರ್ದು ಅನ್ನೋದು ಈ ಕೊಲ್ಲಬೇಡ ಅನ್ನೋದು ಅರ್ಥ ಆಗುತ್ತೆ. ಕಳಬೇಡ, ಕೊಲ್ಲಬೇಡ, ಖುಷಿಯ ನುಡಿಬೇಡ. ಈಗ ಸಾಮಾನ್ಯವಾಗಿ ನಂತೂ ಮೊಬೈಲ್ ಬಂದಿದ್ದು ನಾವಂತೂ ಸುಳ್ಳು ಹೇಳ್ತಾನೆ ಅಡ್ಡಾಡ್ತಾ ಇರ್ತೀವಿ. ಅದನ್ನು ಆಗ್ಬಾರ್ದು. ಅದರಿಂದನೂ ನಾವು ಇದ್ದುದನ್ನ ಸತ್ಯವನ್ನು ಮಾತಾಡ್ಬೇಕು ಯಾವಾಗಲೂ. ಅದರಿಂದ ಮಕ್ಕಳ ಮೇಲೂ ಪರಿಣಾಮ ಆಗಂಗಿಲ್ಲ. ನಾವು ಸತ್ಯವನ್ನು ಮಾತಾಡೋದ್ರಿಂದ ಈಗ ತಂದೆ ಅದಾರ ಅಂತ ಕೇಳಿ ಇಲ್ಲ ಅಂತ ಹೇಳ್ಬಿಡ್ತೀವಿ, ಮೊಬೈಲ್ ಗೊತ್ತಿರ್ತದಲ್ಲ, ಆ ರೀತಿನೂ ಆಗ್ಬಾರ್ದು. ಯಾವಾಗಲೂ ಸತ್ಯ, 3 ಕಾಲದಲ್ಲಿರೋ ಸತ್ಯತ್ವವನ್ನು ನಾವು ಅನ್ವಯಿಸ್ಕೋಬೇಕು ಅಂತ ಹುಸಿಯ ನುಡಿಬೇಡ ಅಂತ. ಆಮೇಲೆ ಮುನಿಯೇ ಬೇಡ ಅಂದ್ರೆ ಕೋಪಗೊಳ್ಳಬಾರ್ದಲ್ಲ. ಯಾವಾಗಲೂ ಕೋಪ ಬಂದಾಗ ನಾವು ತಾಳ್ಮೆಯಿಂದ ಬದುಕಬೇಕು. ಅಂದ್ರೆ ನಾವು ಸಮಾಜದಲ್ಲಿ ನಮ್ದು ಡಿಗ್ನಿಟಿ ಇರುತ್ತೆ, ನಮ್ ಬಗ್ಗೆ ಗೌರವ ಸಿಗ್ತದೆ. ಮುನಿಯೇ ಬೇಡ. ಮುನಿ ಅಂದ್ರೆ ಸಿಟ್ಟಿಗೆ ಹೇಳ್ಬಾರ್ದು. ಆ ಸಿಟ್ಟಿಗೆ ಹೇಳ್ಕೊತ ಹೋದ್ವಿ ಅಂದ್ರೆ ನಮ್ಗೆ ಬೆಲೆನೇ ಇರಲ್ಲ ಎಲ್ಲಿಯೂ. ಅದಕ್ಕಾಗಿ ಸಮಾಧಾನದಿಂದ ನಾವು ವರ್ತಿಸ್ಬೇಕು ಅನ್ನೋದೊಂದು ಹೇಳಿದ್ರು. ಅನ್ಯರಿಗೆ ಅಸಹ್ಯ ಪಡ್ಬಾರ್ದು. ಅವ್ನು ಇನ್ನೊಬ್ರನ್ನ ನೋಡಿ ಆ ಮನುಷ್ಯ ಹಿಂಗಿದಾನಲ್ಲ, ಹೀಗಿದಾನಲ್ಲ, ಅವನ ಬಟ್ಟೆಗಳನ್ನ ನೋಡಿ, ಆಮೇಲೆ ಅವನ ವೇಷಭೂಷಣಗಳನ್ನ ನೋಡಿ ನಾವು ಗುರ್ತಿಸ್ತಿದ್ವಿ. ಅದು ಕೂಡ ನಾವು ಮಾಡಬಾರ್ದು ಅಂತ. ಅನ್ಯರಿಗೆ ಅಸಹ್ಯ ಅವ್ರ ನೋಡಿ ನಾವು ಅಸಹ್ಯ ಪಡ್ಕೋಬಾರ್ದಂತ. ಇವನಾರವ ಅನ್ನೋದು ಇವ ನಮ್ಮವ ಅನ್ನುವಂತ ಭಾವನೆ ನಮ್ಗೆ ಬರ್ಬೇಕು ಅನ್ನೋದ್ರಿಂದ ಈ ವಚನ ಹೇಳಿದಾರೆ. ಆಮೇಲೆ ತನ್ನ ಬನ್ನಿಸ್ಬೇಡ. ಯಾವಾಗ್ಲೂ ನಾನೇ ಶ್ರೇಷ್ಠ, ನನ್ ಬಿಟ್ರೆ ಯಾರು ಇಲ್ಲ, ನಾನೇ ಎಲ್ಲರಿಗಿಂತ ಮುಂದೆ ಇದ್ದೀನಿ ಅಂತ ಹೇಳ್ತಿರ್ತಾವ, ಅಹಂಕಾರದಿಂದ ಮಾತಾಡ್ತಿರ್ತಲ್ಲ, ಅದನ್ನು ಕೂಡ ಬೇಡ. ಇವೆಲ್ಲ ಸಪ್ತ ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡು ಬಂದ್ರೆ ನಮ್ಮ ಅಂತರಂಗ ಬಹಿರಂಗ ಎರಡೂ ಚೆನ್ನಾಗಿ ನಾವು ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಲಿ ಶರಣ ತತ್ವವನ್ನು ಪಾಲಿಸಲು ಸಾಧ್ಯ ಆಗ್ತದೆ ಅಂತ ಹೇಳಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೇ ಪರಮಾತ್ಮನನ್ನು ಒಲಿಸ್ಕೊಳ್ಳುವಂತ ಅವಕಾಶ ಈ ಸಪ್ತ ಸೂತ್ರಗಳನ್ನ ನಾವು ಅಳವಡಿಸಿಕೊಂಡಿವಂದ್ರ ಆಗ್ತದಂತ ನಾನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಇಡ್ತೀನಿ. ನಮಸ್ಕಾರ, ಧನ್ಯವಾದಗಳು.
ತುಂಬಾ ಚೆನ್ನಾಗಿರೋದು. ಕೊಲ್ಲಬೇಡ ವಿಷಯ ಮುರಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದುರು ಅಳಿಯಲು ಬೇಡ, ಇದೇ ಆನಂದ ಸುದ್ದಿ, ಇದೇ ಆನಂದ ಸುದ್ದಿ. ತುಂಬಾ ಅರ್ಥಗರ್ಭಿತವಾಗಿ ಎಲ್ಲ ಸವಿಸ್ತಾರವಾಗಿ ಹೇಳ್ತಾರೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಹಾಡು ಹೇಳ್ತೀನಿ. ಹೇಳಿ. ಬಿಸುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕುಂಟು ವಂದಿಸುದಾದಿಯಲಿ ಗಣನಾಥನ ಇಂದಿರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು ಒಂದು ನಿಮಿಷದಿ ಬಂದು ಕಂದನಂತೆ ನಿಂದು ತಂದವರಗಳನ್ನೆಲ್ಲ ತರೆಗೆ ಇಳಿಸಿದನು ವಂದಿಸುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕುಂಟು ವಂದಿಸುದಾದಿಯಲಿ ಗಣನಾಥನ ಅಂದಿನ ಬಗೆಯರಿತು ಬಂದು ಹರಿ ಧರ್ಮ ಜಗೆ ಮುಂದೆ ಗಣಪನ ಪೂಜಿ ಸೆಂದು ಪೇಳೆ ಒಂದೇ ಮನದಲ್ಲಿ ಬಂದು ಪೂಜಿಸಲು ಗಣನಾಥ ಹೊಂದಿಸಿದ ನಿರ್ವಿಘ್ನ ದಿಂದ ರಾಜ್ಯವನು ವಂದಿಸುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕುಂಟು ವಂದಿಸುದಾದಿಯಲಿ ಗಣನಾಥನ ಇಂದು ಜಗವೆಲ್ಲ ಒಮ್ಮೆ ನಂದನನ ಪೂಜಿಸಲು ಚಂದದಿಂದಲಿ ಸಕಲ ಸಿದ್ಧಿಗಳ ನೀತು ತಂದೆ ಶ್ರೀ ಪುರಂದರ ವಿಠಲನ ಸೇವೆಯಳು ಬಂದ ವಿಘ್ನವ ಕಳೆದ ನಂದವನು ಕೊಡುವ ವಂದಿಸುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕುಂಟು ವಂದಿಸುದಾದಿಯಲಿ ಗಣನಾಥನ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರೋದು ಮೇಡಮ್. ಶರಣಾರ್ಥಿಗಳು. ನಾನು ಬಸವಣ್ಣರ ಜಯಂತಿ ಹತ್ರ ಇರೋದ್ರಿಂದ ನಾನು ಬಸವ ಜಯಂತಿ ಪ್ರಯುಕ್ತ ನಾನು ಒಂದು ಬಸವಣ್ಣಾರ್ದು ವಚನ ಆಡ್ತೀನಿ. ನಿನ್ನೆ ಕಾಂಪಿಟೇಷನ್ ಇತ್ತು ತುಮಕೂರಿನಲ್ಲಿ 3 ದಿವಸದಿಂದ. ನಿನ್ನೆ 12ನೇ ಶತಮಾನದ ಶರಣೆಯರು ಇತ್ತು ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ. ನಾನು ಅಕ್ಕ ಮಹಾದೇವಿ ಪಾತ್ರ ಹಾಕಿದ್ದೆ ಮೇಡಮ್. ನೋಡ್ರಿ, ಫೋಟೋನೇ ತಕ್ಕೊಂಡ್ಲಿಲ್ಲ. ನಾ ಯಾವಾಗ್ಲೂ ಸಣ್ಣ ಗೌಡ್ರು ಹೇಳ್ತಿರ್ತಾರೆ, ನೀನ್ ಅಕ್ಕಮಹಾದೇವಿ ಇದ್ರಲ್ಲಿ ಒಂದ್ಸತಿ ಬಾ ಅಂತ. ನೋಡಿದ್ರೆ ನಿನ್ನೆ ತುಂಬಾ ಚೆನ್ನಾಗಿತ್ತು. ಎಲ್ಲ ರುದ್ರಾಕ್ಷಿ ಎಲ್ಲ ಸಿಕ್ಕಾಪಟ್ಟೆ ಸಿಕ್ಕಿತ್ತು ನನಗೆ. ಎಲ್ಲ ಕೈಗೆ ಕೊರಳಿಗೆ ಎಲ್ಲ ಸಾಕ್ಷಾತ್ ಅಕ್ಕ ಮಹಾದೇವಿನೇ ಆಗಿದ್ದೆ ನಿನ್ನೆ. ತೆಗ್ದಿರ್ತಾರನಪ್ಪ ಅಲ್ಲಿ. ನಾನು ಸ್ಟೇಜ್ ಮೇಲೆ ಬಂದಾಗ ತೆಗ್ದೋರೋ ಏನೋ. ನನಗೆ ಅದು ರೆಡಿ ಆಗ್ಬೇಕಲ್ಲ ಮೇಡಮ್, ಲೇಟಾಗಿ ಹೋಗಿರ್ತೀನಿ ಒದ್ದಾಡ್ಕೊಂಡು 2 ವೀಲರ್ ಓಡಿಸ್ಕೊಂಡು. ನಾನು ರೆಡಿ ಆಗ್ಬೇಕಲ್ಲ, ಹಂಗಾಗಿ ಯಾರು ನಾವೇ ಹೆಲ್ಪ್ ಯಾರನ್ನು ಕೇಳಲ್ಲ, ನಾವೇ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ 3 ದಿವಸದಿಂದ ನನಗೆ ಇದು ರಂಗೋಲಿ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂತು ಮೊನ್ನೆ.
ರಂಗೋಲಿ ಹಾಕೋದಿತ್ತು. ಆಮೇಲೆ ನೆನ್ನೆ ಬಸವಣ್ಣಾರ್ದು ವಚನ ಬರೆಯೋದಿತ್ತು. 30 ನಿಮಿಷ ಟೈಮ್ ಕೊಟ್ಟಿದ್ರು. ಹಾಗಾಗಿ 30 ನಿಮಿಷದಲ್ಲಿ ಒಂದು ಕಾಲದಲ್ಲಿ ಈಗಾಗಲೇ ಒಂದು 15 ವರ್ಷದಿಂದ 64 ವಚನ ಬರ್ದಿದ್ದೆ 30 ನಿಮಿಷದಲ್ಲಿ. ನೆನ್ನೆ 12 ವಚನ. ದೊಡ್ಡವ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡ್ಕಂದಂಗೆ. ಚಿಕ್ಕವು ಮಾಡಿದ್ರೆ ಒಂದಷ್ಟು ಮಾಡೋದು. ಮಧ್ಯ ಒಂದ್ 10 ವರ್ಷ ಬ್ರೇಕ್ ಮಾಡ್ಬಿಟ್ಟಿದ್ದೆ. ಇವಾಗ ಏನಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಈಗ ಮೊದಲ್ ನಂಗೆನೆ ಆಕ್ಟಿವ್ ಆಗ್ಬೇಕು ಅಂತ ಈಗ ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಮೇಡಮ್. ಇದು ನೆನ್ನೆ ನಾನು ಕಾಂಪಿಟೇಷನ್ ಆಡಿದ್ದು. ನೆನ್ನೆ ಬಸವ ಜಯಂತಿಲಿ ನಾನು ಹಾಡಿದ್ದು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಶಿರವೇ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು 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 ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಅದೊಂದು. ಆಮೇಲೆ ಇನ್ನೊಂದು, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದಡೆ ಎನ್ನೊಡೆಯನ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ, ಒಡೆಯಂಗೊಡಲ ತೋರಿ, ಎನ್ನ ಬಡತನವ ಭಿನ್ನೈಸುವೆ, ಒಡಲಂಗೊಡಲ ತೋರಿ, ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ, ಸೆರಗೊಡ್ಡಿ ಬೇಡುವೆ, ಸೆರಗೊಡ್ಡಿ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡುವೆ ಎನ್ನೊಡೆಯನ ಬೇಡುವೆ, ಹಾಡುವೆ ಬೇಡುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಚನಗಳು ಆಡಕ್ ಶುರು ಮಾಡಿದ್ರೆ ಮೇಡಮ್ ಎಷ್ಟು ಆಡಿದ್ರು ತೃಪ್ತಿ ಇಲ್ಲ, ಒಂದಕ್ಕಿಂತ ಒಂದು ವಚನ. ಅಲ್ಲ ಅಲ್ಲ ಲಕ್ಷ್ಮೀ ಮಹೇಶ್ ಮೇಡಮ್, ಲಕ್ಷ್ಮೀ ಮೇಡಮ್ ಪೋಸ್ಟ್ ಇದೆ ನೋಡಿ ನಿಮ್ಗೆ ಮೇಡಮ್. ಮ್ಯಾಮ್ ಅವ್ರು ಜರ್ನಿಲೇ ಇದ್ದಾರೆ ಮ್ಯಾಮ್, ಮಾತಾಡಿ. ಮಂಜುಳಾ ಮೇಡಮ್, ಮಂಜುಳಾ ಮೇಡಮ್ ನಮಸ್ತೆ. ಹೇಳಿ ಮೇಡಮ್. ಎಲ್ಲೋಗಿದ್ರಿ ಇಷ್ಟ ದಿವಸ? ಮೇಡಮ್ ಮಾರ್ನಿಂಗ್ ಸೆಷನ್ ಅಟೆಂಡ್ ಮಾಡ್ತಿದ್ದೆ. ಈಗ 3 ದಿವಸದಿಂದ ಬಸವ ಜಯಂತಿ ಕಾರ್ಯಕ್ರಮ, ರೇಣುಕರು ಜಯಂತಿ, ಸಿದ್ದರಾಮ್ ಜಯಂತಿ ಎಲ್ಲ ನಾವು ಬ್ಯುಸಿ ಇದ್ವಿ 3 ದಿವಸದಿಂದ. ಇಲ್ಲಿ ತುಮಕೂರಲ್ಲಿ ಎಲ್ಲ ಕಾಂಪಿಟೇಷನ್. ಹಂಗಾಗಿ ಒಂದ್ ಕಾಲದಲ್ಲಿ ದಿನಾ ಪ್ರೈಸು ಮನೆಗೆ ಅಂತದ್ದು. ಈಗ ಒಂದ್ 10 ವರ್ಷ ಬ್ರೇಕ್ ಮಾಡ್ಬಿಟ್ಟಿದ್ದೆ. ಹಂಗಾಗಿ 3 ದಿವಸದಿಂದ ನೆನ್ನೆ ಮೊನ್ನೆ ಎಲ್ಲ ರಾತ್ರಿ 1:30 ತನಕ ವಚನ ಬಯಾಟ್ ಮಾಡೋದು, ಅದಕ್ಕೆ ರಾಗ ಸಂಯೋಜನೆ ಮಾಡೋದು, ಆಮೇಲೆ ತಾತ್ಪರ್ಯ
ಎಲ್ಲ ನಿರ್ವಚನ ಮಾಡೋದು ಎಲ್ಲ 3 ನಿಮಿಷ ಟೈಮಲ್ಲಿ ಎಲ್ಲ ಮುಗಿಸ್ಬೇಕು, ಸನ್ನಿವೇಶ ಹೇಳ್ಬೇಕು, ಅದಕ್ಕೆಲ್ಲ ರೆಡಿ ಆಗೋದು ಎಲ್ಲ. ಆಮೇಲೆ ವೇಷಭೂಷಣ ಸ್ಪರ್ಧೆಗೆಲ್ಲ ಹೊಂಚೋದು ಎಲ್ಲ ಇದೇ ಆಗಿತ್ತು 3 ದಿವಸದಿಂದ ಅಷ್ಟೇ. ಗುಡ್ ಮೇಡಮ್, ಮಧ್ಯಾಹ್ನದ ಗುಡ್. ಬಿಜಿ ಇದ್ದೀರಾ ಹಾ. ನೀವು? ಇವತ್ತೇ ನಾನು ನೆನ್ಸ್ಕೊಂಡೆ ಮಂಜುಳಾ ಮೇಡಮ್ ತುಂಬಾ ದಿವಸ ಆಯ್ತಲ್ಲ ಬಂದು ಅಂತ. Thanks ಇಲ್ಲ madam. ಮೇಡಮ್, ಸರಸ್ವತಿ ಮೇಡಮ್ ನಿಮ್ದು ಅನ್ಮಿಟ್ ಇದೆ ನೋಡಿ. ಸರಸ್ವತಿ ಮೇಡಮ್, ಮತ್ತೆ ಯಾರು ಸರಸ್ವತಿ ಕೇಳ್ತಾನೆ ಇಲ್ಲ. ಗೀತಾ, ಸರಸ್ವತಿ ಕಾಲಂಜಿ. ನಮಸ್ತೆ, ಮಾತಾಡಿ. ಅವರು ಓದೋದ್ರಾಗ ಬಿಜಿ ಆಗ್ಬಿಟ್ಟಾರ. ಇಲ್ಲ ಮೇಡಮ್, ಓಪನ್ ಆಯ್ತು ಬಿಡಿ. ಅನ್ಮ್ಯೂಟ್ ಇದೆ, ಮಾತಾಡಿ. ಸರಸ್ವತಿ ಕಾಲಂಜಿ. ಹಾ, ನಿಮ್ಗೆ 10 ಸಲ ಹೇಳಿ ಕರ್ದಿವಿ. ಹಾಡ್ತೀನಿ ನಾನು. ಟೈಮ್ ಹೋಗುತ್ತೆ ಮೇಡಮ್, ಟೈಮ್ ಹಾಡ್ತೀನಿ, ಕೇಳ್ತದೆ ಹಾಡ್ತೀನಿ. ಕೇಳಿಸ್ತಿದೆ. ಲಾಂಗ್ ಹಾಡ್ಬೇಡಿ. ಸಣ್ಣಕ್ಕೆ ಹಾಡ್ತೀನಿ, ಸಣ್ಣದೇ ಹಾಡ್ತೀನಿ. ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ಎನ್ನಿರೋ ಇಂಥ ವಿಡಿಯೋ ಬಂದ್ ಮಾಡ್ತೀವಿ ಮೇಡಮ್. ಮರೆಯದಿರೋ. ಒಂಬತ್ತು ಬಾಗಿಲು ತುಂಬಿದ ಕಟ್ಟೆ 9 ಬಾಗಿಲು ಸಂಭ್ರಮದ ರಸಗಳ ಕೆಡಬೇಡವೋ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ನೆಲೆಯಿಲ್ಲದೆ ಕಾಯ ವಿನಹಂದರ ನೆಲೆಯಿಲ್ಲದೆ ಕಾಯ ವಿನಹಂದರ ಬಲೆದು ಸುತ್ತುವುದು ಚರ್ಮ ಹೋಗಿ ಮೆಚ್ಚೆ ಕೆಡಬೇಡವೋ ರಾಮ ರಾಮ ಎನ್ನಿರೋ ಸ್ವಾಮಿಯ ಏನ್ ಕೇಳಿಸ್ತಿಲ್ಲ. ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಬ್ರಹ್ಮಸುರರಿಂದ ವಂದಿಪನಾಗಿಪ ಹರ ಬ್ರಹ್ಮಸುರರಿಂದ ವಂದಿಪನಾಗಿಪ ಹರ ಸರ್ವ ಹರಿ ಸರ್ವೋತ್ತಮನೇ ಪರಿಹಾರವು ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ಮರೆಯದಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಎಸ್ ಮಾ ಸರಸ್ವತಿ ಅಮ್ಮ, ತುಂಬ ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲರೂ ಬಸವನ ಜಯಂತಿ ಬಗ್ಗೆ ಹಾಡುಗಳಾಗಿರೋದು, ವಚನಗಳಾಗಿರ್ಬೋದು ತುಂಬ ಚೆನ್ನಾಗಿ ಮೂಡಿ ಬರ್ತೈತೆ ಕಾರ್ಯಕ್ರಮ. ಸ್ವಲ್ಪ ನಿಮ್ಮದು ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ನೆಟ್ವರ್ಕ್ ನೋಡ್ಕೊಂಡ್ಬಿಟ್ಟು ನೀವು ಜಾಯ್ನ್ ಆಗಿ ಅಲ್ಲಿಂದ ಕಾರ್ಯಕ್ರಮನ ನಡೆಸ್ಕೊಡಿ ನೀವು, ಏಕೆಂದರೆ ಹಾಡುಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಬಟ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಇವತ್ತು ಶನಿವಾರದಿಂದ ಯಾರಾದರೂ ಮತ್ತೆ ಕತೆ, ಹಾಡು, ಕವನಗಳು ನಮ್ಮ ಮಂಜುಳಾ ಮ್ಯಾಮ್ ತುಂಬ ದಿನದ ಆದ ನಂತರ ನೋಡ್ತಿದ್ದೀವಿ ವೇದಿಕೆಯಲ್ಲಿ. ಮಂಜುಳಾ ಮ್ಯಾಮ್
ಉಡುಪಿ ಮಂಜುಳಾ ಮ್ಯಾಮ್. ನಮಸ್ತೆ. ಹ್ಯಾಂಡ್ ರೈಸ್ ಮಾಡಿದ್ರೆ ಒಂದು ಸ್ವಲ್ಪ ಬೇಗ ನಾವು ಆಪ್ಷನ್ಸ್ ಕೊಡ್ಬೋದು, ಆದರೂ ಕೊಡ್ತಾ ಇದ್ದೀವಿ. ಮಾತಾಡಿಮ್ಮ. ಹಾಂ ನಮಸ್ತೆ. ಹಾಂ ಕೇಳಿಸ್ತಿದೆ. ಅವಕಾಶ ನಾನು ಹಾಡ್ತೀನಿ. ಒಂದ್ ನಿಮಿಷ ಮಂಜುಳಾ ಮ್ಯಾಮ್ ಕೊಟ್ಟಿದ್ದೀನಿ ಆಪ್ಷನ್ಸ್. ಓಕೆನಾ? ಎಸ್. ಇಲ್ಲ ಎಲ್ಲ ಹಾಡ್ತಿದ್ದಾರೆ, ಖುಷಿ ಆಗ್ತಾ ಇದೆ, ಕೇಳ್ತಾ ಇದೀವಿ ಅಷ್ಟೇ, ಸಾಕು ಮೇಡಮ್. ಇರ್ಲಿ ಪರವಾಗಿಲ್ಲ, ನಿಮ್ದೊಂದು ಬರ್ಲಿ ಧ್ವನಿಯಿಂದ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ. ನಮ್ಮ ಕೋಡಲ ಸಂಗಮ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ನಮ್ಮ ಕೋಡಲ ಸಂಗಮ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದೀರಿ. ವೇದಿಕೆಗೆ ಎಲ್ಲ ಮಾಸ್ಟರ್ ಶೃಂಗಾರ. ಅದ್ಭುತವಾಗಿ ಇವತ್ತು ಮೇಡಮ್ ಅವರು ತುಂಬ ದಿನದ ನಂತರ ನಮ್ಮದು ಒಂದು ಧ್ವನಿ ಬಂತಿಲ್ಲ ಮೇಡಮ್ ಅವ್ರದ್ದು. ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. ಎಸ್ ಗುರುದೇವಿ ಅಮ್ಮ ನಮಸ್ತೆ. ನೀವು ಹೇಳಿ ಹಾಡು ಕತೆ ಏನು ಹೇಳ್ತೀರಾ? ಯಾವಾಗಲೂ ವಚನಗಳನ್ನು ವಿವರಣೆಗೆಲ್ಲ ಕೊಡ್ತಾ ಇರ್ತೀರಾ. ಇವತ್ತಿನ ಹಾಡ ಕತೆನ ಏನು ಬರುತ್ತೆ ನಿಮ್ಮ ಕಡೆಯಿಂದ? ಹಾಡ್ತೀನಿ. ಹೊರಗಡೆ ನನ್ನ ಮಗನ ಮೀಟಿಂಗ್ ನಡೆದ ಅಂತ ಒಳಗೆ ರೂಮ್ನಾಗ ಬಂದೀನಿ, ವಿಡಿಯೋ ಬಂದ್ ನೋಡ್ಕೊತೀನಿ. ಯಾಕಂದ್ರೆ ಹೆಚ್ಚಿಗೆ ಮತ್ತೆ ಏನಾದ್ರು ವೈಫೈ ಅಲ್ಲಿದೆ, ವೈಫೈ ಬಿಟ್ಟು ನಾ ಒಳಗೆ ಬಂದಿದ್ದೀನಿ. ಎಸ್ ಓಕೆ. ಬಸವಣ್ಣನ ಹಾಡು ಇದು ಕೂಡ ಇದರಲ್ಲಿ ಅರ್ಥಗರ್ಭಿತವಾದದ್ದು, ತುಂಬಾ ಅರ್ಥ ಇದೆ ಈ ಹಾಡಿನಲ್ಲಿ. ಮಾಸ್ಟರ್ ಎಲ್ಲರಿಗೂ ಬಸವ ಜಯಂತಿ ಏನು ಮುಂಚಿತವಾಗಿನೇ ಎಲ್ಲರಿಗೂ ಶುಭಾಶಯಗಳು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಕಾಲಾತೀತ ಸಂಗಮನಾಥನ ಸೇವೆಗೈದನು, ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು, ಬಸವ ನುಡಿದು ನಡೆದನು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಬಾಗೇವಾಡಿಯಲ್ಲಿ ಬಸವ ಜನಿಸಿ ಬಂದನು, ಜಾತವೇದ ಮುನಿಗಳಿಂದ ವರವ ಪಡೆದನು. ಬಾಗೇವಾಡಿಯಲ್ಲಿ ಬಸವ ಜನಿಸಿ ಬಂದನು, ಜಾತವೇದ ಮುನಿಗಳಿಂದ ವರವ ಪಡೆದನು. ನಂದಿಯ ಅವತಾರ ಎತ್ತಿ ಬಸವ ಭುವಿಗೆ ಬಂದನು, ಬಸವ ಭುವಿಗೆ ಬಂದನು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ನುಡಿದು ನಡೆದನು. ಬಾಗೇವಾಡಿಯನ್ನು ಬಿಟ್ಟು ಬಸವ ನುಡಿದ ಬಾಗೇವಾಡಿಯನ್ನು ಬಿಟ್ಟು ಬಸವ ನಡೆದನು. ಕಲ್ಯಾಣದಲ್ಲಿ ಕರುಣಿಕನಾಗಿ ಬಸವ ನಿಂತನು,
ಭಾಗ್ಯವಾಣಿಯನ್ನು ಬಿಟ್ಟು ಬಸವ ನಡೆದನೋ, ಕಲ್ಯಾಣದಲ್ಲಿ ಕರುಣಿಕನಾಗಿ ಬಸವ ನಿಂತನು. ಬಲದೇವ ಮಂತ್ರಿಯ ಮಗಳ ಜೊತೆಗೆ ಮದುವೆಯಾದನು, ಬಸವ ಮದುವೆಯಾದನು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಕಾಲಾತೀತ ಸಂಗಮನಾಥನ ಸೇವೆಗೈದನು, ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು, ಬಸವ ನುಡಿದು ನಡೆದನು. ಕೈಲಾಸದಿಂದ ಬಂದ ಲಿಪಿಯನು ಬಸವ ಓದಿದ, ಸಿಂಹಾಸನದ ಎದುರಿನಲ್ಲಿ ದ್ರವ್ಯ ತೋರಿದ. ಕೈಲಾಸದಿಂದ ಬಂದ ಲಿಪಿಯನು ಬಸವ ಓದಿದ, ಸಿಂಹಾಸನದ ಎದುರಿನಲ್ಲಿ ದ್ರವ್ಯ ತೋರಿದ. ಜನರಲ್ಲಿ ಭಕ್ತಿಯ ಸಾಧನವಂತ ತತ್ವ ಬೀರಿದ, ಬಸವ ತತ್ವ ಬೀರಿದ. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಕಾಲಾತೀತ ಸಂಗಮನಾಥನ ಸೇವೆಗೈದನು, ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು, ಬಸವ ನುಡಿದು ನಡೆದನು. ಅನುಭವ ಮಂಟಪವನ್ನು ಬಸವ ಸ್ಥಾಪಿಸಿದನು, ಅನುಭಾವಿಗಳೆಲ್ಲರನ್ನು ನೇಮಿಸಿದನು. ಅನುಭವ ಮಂಟಪವನ್ನು ಬಸವ ಸ್ಥಾಪಿಸಿದನು, ಅನುಭಾವಿಗಳೆಲ್ಲರನ್ನು ನೇಮಿಸಿದನು. ಅಷ್ಟಾವರಣಾಚಾರಗಳನ್ನು ತೋರಿಸಿದನು, ಬಸವ ತೋರಿಸಿದನು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಸಂಗಮನಾಥನ ಅಂಗದೊಳಗೆ ಲಿಂಗ ಕಂಡನು, ಅಂಗಲಿಂಗದ ಸಾಮರಸ್ಯ ತೋರಿಸಿದನು. ಸಂಗಮನಾಥನ ಅಂಗದೊಳಗೆ ಲಿಂಗ ಕಂಡನು, ಅಂಗಲಿಂಗದ ಸಾಮರಸ್ಯ ತೋರಿಸಿದನು. ಜನರಲ್ಲಿ ಭಕ್ತಿಯ ಜ್ಯೋತಿಯನ್ನು ಬೆಳಗಿಸಿದನು, ಬಸವ ಬೆಳಗಿಸಿದನು. ಕಾಯಕವೇ ಕೈಲಾಸವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು. ಕಾಲಾತೀತ ಸಂಗಮನಾಥನ ಸೇವೆಗೈದನು, ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು, ಬಸವ ಭುವಿಗೆ ಬಂದನು, ಬಸವ ಭುವಿಗೆ ಬಂದನು. ಥ್ಯಾಂಕ್ ಯು, ಧನ್ಯವಾದಗಳು. ಅದ್ಭುತವಾದ ಕಂಠ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು ಇವತ್ತು. ಎಷ್ಟು ನಿಮಗೆ ಕಂಠದ ಮೂಲಕ ಆ ಹಾಡನ್ನು ಹೇಳಿದ್ರಿ ನೀವು, ತುಂಬಾನೇ ಚೆನ್ನಾಗಿತ್ತು. ಇವತ್ತೇನು ವಿಶೇಷ ಮುಂದೆ ಬರೋಂಥ ಬಸವನ ಜಯಂತಿಗೆ ಇವತ್ತಿನಿಂದಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ವೇದಿಕೆಯಲ್ಲಿ ಅಂತ ಹೇಳ್ಬೋದು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಗುರುದೇವಿ ಅಮ್ಮ, ಥ್ಯಾಂಕ್ ಯು. ನಾಳೆ ಕ್ಲಾಸ್ ಇರಲ್ಲ, ಸೋಮವಾರ ದಿನ ಅವಕಾಶ ಇರಲ್ಲ. ಅದ್ಭುತ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂತಮ್ಮ. ನಿಮ್ಮ ಧ್ವನಿ ಅಂತೂ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಎಸ್, ಇವರು ಮಂಜುಳಾ ಮ್ಯಾಮ್ ಮತ್ತೆ ಹಾಡು ಏನಾದರೂ ಹೇಳ್ತೀರಾ ಮ್ಯಾಮ್? ಹ್ಞೂ ಅಂತ ಹೇಳ್ತಿದ್ದಾರೆ ನೋಡ್ರಿ, ಆಶೀರ್ವಾದ ಮಾಡ್ತಿದ್ದಾರೆ ಇಲ್ಲೇ ನಮಗೆ. ಎಸ್ ನಮಸ್ತೆ, ಮಾತಾಡಿ. ಕೇಳಿಸ್ತೀರಾ? ವಾಯ್ಸ್ ಕೇಳಿಸ್ತೀರಾ ಮೇಡಮ್? ಇವತ್ತು ಶನಿವಾರ ಅನ್ನೋದೇ ಮರ್ತು ಬಿಟ್ಟಿದೀನಿ ನಾನು. ಶನಿವಾರ ಅಂತಂದಿದ್ರೆ ನೆನ್ನೆ ಅಕ್ಮಾದೇವಿದ್ ಏನ್ ಮಾಡ್ದೆ ಅದನ್ನ ಇಲ್ಲೇ ಮಾಡ್ಬಿಡ್ತಿದ್ದೆ ಮೇಡಮ್. ಈಗ ವಿತೌಟ್ ಇದು ನಾನು ಅಲ್ಲಿ ಏನ್ ಮಾಡಿದ್ನೋ ಅದನ್ನ ಮಾಡ್ತೀನಿ ಮೇಡಮ್. ಅಕ್ಮಾದೇವಿ ರೋಲ್ ಮಾಡಿದ್ನಲ್ಲ ನೆನ್ನೆ, ಅದನ್ನೇ ಮಾಡ್ತೀನಿ ಮೇಡಮ್. ಶೋರ್, ಖಂಡಿತ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಮಂಜುಳಾ ಶಿವಕುಮಾರ್. ಇಂದು ಅಕ್ಕ ಮಹಾದೇವಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ವೀರ ವಿರಾಗಿಣಿ ಅಕ್ಕ ಮಹಾದೇವಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಅಕ್ಕ 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಅಕ್ಕ ಅಗ್ರಗಣ್ಯಳು. ಅಕ್ಕ ವೀರ ವಿರಾಗಿಣಿ. ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಬಾಳಿದವಳು. ಅಕ್ಕ ರಾಜ ಕೌಶಿಕನನ್ನು ತೊರೆದು ಕಲ್ಯಾಣದೆಡೆಗೆ ಬಂದಾಗ ಅಲ್ಲಿ ಕಲ್ಯಾಣದಲ್ಲಿ
ಇದು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಅಕ್ಕನನ್ನು ಕುರಿತು ಹೇಳುವ ಒಂದು ಸನ್ನಿವೇಶದ ಒಂದು ವಚನವನ್ನು ನಾನಿಂದು ಹಾಡುತ್ತಿದ್ದೇನೆ. ಅಲ್ಲಮ್ಮ ಪ್ರಭುಗಳು ಕೇಳುತ್ತಾರೆ, ಅಕ್ಕ, ಅವ್ವ ಯಾರವ್ವ ನೀನು, ನಿನ್ನ ಗಂಡ ಯಾರು, ನಿನ್ನ ತಂದೆ ತಾಯಿಗಳು ಯಾರು ಎಂದು ಪ್ರಶ್ನಿಸಿದಾಗ ಅಕ್ಕನು ಈ ರೀತಿ ತನ್ನ ವಚನದಲ್ಲಿ ಹೇಳುತ್ತಾಳೆ. ಗುರುವೆಂತೆತ್ತಿಗನಾದ ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಈ ಭುವನವೆಲ್ಲ ಅರಿಯಲು ಅರಿಯಲು, ಈ ಭುವನವೆಲ್ಲ ಅರಿಯಲು ಅರಿಯಲು, ಅಸಂಖ್ಯಾತರೆನಗೆ ತಾಯಿ ತಂದೆಗಳು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ, ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ, ಇದು ಕಾರಣ ಇದು ಕಾರಣ. ಚನ್ನ ಮಲ್ಲಿಕಾರ್ಜುನನೇ ಗಂಡ ನೆನಗೆ, ಚನ್ನ ಮಲ್ಲಿಕಾರ್ಜುನನೇ ಗಂಡ ನೆನಗೆ. ಲೋಕದ ಮಿಕ್ಕಿದ ಗಂಡರೆಲ್ಲ ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲವಯ್ಯ. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು, ನಾನು ಮಧುವಳಿಗೆಯಾದೆನು, ನಾನು ಮಧುವಳಿಗೆಯಾದೆನು. ಇಷ್ಟ ಹೇಳ ಅಷ್ಟೊತ್ತಿಗೆ 3 ನಿಮಿಷ ಆಗೋಯ್ತು ಮೇಡಮ್. ನಿರ್ವಚನ ಬೇರೆ ಹೇಳ್ಬೇಕಿತ್ತು, ಬೆಲ್ ಮಾಡ್ಬಿಟ್ರು. ಇಷ್ಟೆಲ್ಲ ನಾನು ರೆಡಿಯಾಗಿ ಅದೊಂಚೂರು ಹೇಳ್ದಲೇ ಕಂಪ್ಲೀಟ್ ಆಗ್ಲಿಲ್ಲ, ಹೊಟ್ಟೆಲ್ಲ ಉರ್ದೋಯ್ತು. ಇಷ್ಟೆಲ್ಲ ಕಷ್ಟಪಟ್ಟೆ, ಕಾಲಾಗದೆ ಇದ್ರು ಒದ್ದಾಡ್ಕೊಂಡು ಎಲ್ಲ ಪರದಾಡ್ಕೊಂಡು ಎಲ್ಲ ನಿದ್ಗೆಟ್ಟು ರಾತ್ರಿ ಎಲ್ಲ ರೆಡಿಯಾಗಿ ಎಲ್ಲ ಹೋದ್ರೆ ನಿರ್ವಚನ ಹೇಳಕ್ ಬೆಲ್ ಮಾಡ್ಬಿಡೋಣ. ಅಯ್ಯೋ, ಈಗ ಪ್ರೈಸ್ ಬರ್ದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಹೇಳೋದೇನಿತ್ತು ಅದು ಕಂಪ್ಲೀಟ್ ಮಾಡ್ಬೇಕಿತ್ತು. ಒಟ್ನಲ್ಲಿ ಸನ್ನಿವೇಶ ಹೇಳ್ದೆ, ನೆಕ್ಸ್ಟ್ ಇದ್ರು ತಾತ್ಪರ್ಯ. ತಾತ್ಪರ್ಯ ಹೇಳ್ಬೇಕಿತ್ತು. 3 ನಿಮಿಷ ಆಯ್ತು ಅಂತ ಬೆಲ್ ಮಾಡ್ಬಿಟ್ರು. ಇನ್ನೊಂದು ಭಾನುವಾರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಭಾನುವಾರ ಸೋಮವಾರ ಐತೆ. ಇದು ಪೂರ್ವಭಾವಿ ನಮ್ಗೆ ಕಾಂಪಿಟೇಷನ್ಗಳು. ಹಂಗಾಗಿ ತುಮಕೂರಿನಲ್ಲಿರೋ ಎಲ್ಲ ಶರಣ ಸಾಹಿತ್ಯ ಪರಿಷತ್ತು, ಕದಳಿ, ಇವತ್ ಕದಳಿ ಮೀಟಿಂಗ್ ಇತ್ತು. 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಹೋಗ್ತಲೇ ಇದ್ದೀನಿ. ಬೇಜಾರಾಗಿ ಹೋಗ್ಲಿಲ್ಲ. ಇವತ್ 3 ಗಂಟೆಗಿತ್ತು ಕದಳಿ ಮೀಟಿಂಗು. ಹಾಗಾಗಿ ಈ ವಯಸ್ಸಲ್ಲಿ ಇಂತಿನ ಪ್ರಯತ್ನವನ್ನು ಮಾಡ್ತಿದ್ರೆ ಗೆದ್ದು ಬನ್ನಿ ನೀವು. ನಮ್ಮೆಲ್ಲ ಮಾಸ್ಟರ್ಸ್ನ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. 10 ವರ್ಷದಿಂದ ಸ್ವಲ್ಪ ಮಾಡಿರ್ಲಿಲ್ಲ ಮೇಡಮ್. ಅದಕ್ ಮುಂಚೆ ಹುಚ್ಚು ಮೇಡಮ್, ರಾತ್ರಿ ಎಲ್ಲ PhD ಓದ್ದಂಗ್ ಓದಿ ಅಷ್ಟು ಎಲ್ಲಾ ಕಾಂಪಿಟೇಷನ್ ಅಲ್ಲೂ ಬರೀತೀನಿ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್. ಒಂದ್ರಲ್ಲಾರು ಬಿಡು ಸಾಕು, ಒಂದ್ ಮಾಡಿ ಬರೋಣ ಅನ್ನಲ್ಲ. ಹಂಗಾಗಿ ಒದ್ದಾಡ್ಕೊಂಡು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಗೋರು, ಅಮ್ಮ ತಾಯಿ ನಿನ್ ಟೆನ್ಷನ್ನು ಸಾಕು, ನಿನ್ ಪ್ರೈಸ್ ತಗೊಳ್ಳೋದು ಸಾಕು ಅಂತ. ಅಲ್ಲೆಲ್ಲ ಇನಾಗ್ರೇಷನ್ಗೆ ಎಲ್ಲ ಆಗ್ತಿದೆ. ನಾನೊಂದು ರೂಮಲ್ಲಿ, ವೀರಶೈವ ಕಲ್ಯಾಣ ಮಂಟಪ ಒಂದು ರೂಮಲ್ಲಿ ನನ್ನ ಪಾಡಿ ನಾನು ಪ್ರಾಕ್ಟೀಸು ಎಲ್ಲ ನೋಡಿ ನಗೋರು. ಅಯ್ಯೋ, ಕೊನೆಗೂ ಒಟ್ನಲ್ಲಿ ಏನೋ ಮಾಡಿ ಆಟೋ ಇಳಿಯಕ್ಕೂ ಅಷ್ಟ್ ಟೆನ್ಷನ್ ಮಾಡ್ಕೊಂಡ್ ಪ್ರೈಸ್ ತಗೊಂಡ್ ಬರೀವಿ. ಹಂಗಾಗಿ ಈಗೊಂದ್ 10 ವರ್ಷದಿಂದ ಬ್ರೇಕ್ ಮಾಡ್ಬಿಟ್ಟಿದೆ, ಯಾವ್ದು ಬೇಡ ಅಂತ. ಅದಕ್ಕೆ ಹಂಗಾಗಿ ಇನ್ನ ಚಾರ್ಜ್ ಆಗ್ಬೇಕು ಮೇಡಮ್. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಪ್ರೀತಿ ವಿಶ್ವಾಸ ನಿಮ್ ಜೊತೆ ಸದಾ ಇರುತ್ತೆ. ಗೆದ್ದು ಬನ್ನಿ, ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. ಲಕ್ಷ್ಮಿ ಮ್ಯಾಮ್ ನಮಸ್ತೆ, ಮಾತಾಡಿ. ಮೇಡಮ್ ನಮಸ್ತೆ. ಹಾಡು ಹೇಳ್ತೀರಾ? ಹಾಡು ಹೇಳ್ತೀನಿ. ಹೇಳಿ. ಮಲಗಿ ಸೆನ್ನನು ತಾಯೇ ನಲ್ಜೋಗುಳವ ಹಾಡಿ, ಅಳಲೊಳಲಿ ತೊಳಲಿ ಬಳಲಿ ಬಂದಿರುವೆನು. ಮಲಗಿ ಸೆನ್ನನು ತಾಯೇ
ನಲ್ಜೋಗುಳವ ಹಾಡಿ ಆಸೆ ನಿರಾಸೆಗಳ ಘೋಷಣೆಗೆ ನಾಸಿಲುಕಿ ಕಡುಸೋತು ನಿನ್ನ ಬಳಿ ಬಂದಿರುವೆನು ಮಲಗಿಸೆನ್ನನು ತಾಯೇ ನಲ್ಜೋಗುಳವ ಹಾಡಿ ಜಗವು ಕೈ ಬಿಟ್ಟರು ನೀ ಕೈಯ ಬಿಡದವಳು ಅದಕ್ಕಾಗಿ ನಿನ್ನ ಬಳಿ ಬಂದಿರುವೆನು ಮಲಗಿಸೆನ್ನನು ತಾಯೇ ನಲ್ಜೋಗುಳವ ಹಾಡಿ ಜಗಕ್ಕೆ ಬೇಸರವಾಗಿ ಬೇಡವಾದೆನೆ ನಾನು ಬಳ್ಳಿಗದು ಕಾಯಿತಾ ಬಾರವೇನು ಮಲಗಿಸೆನ್ನನು ತಾಯೇ ನಲ್ಜೋಗುಳವ ಹಾಡಿ ಅಳಲೊಳಲಿ ತೊಳಲಿ ಬಳಲಿ ಬಂದಿರುವೆನು ಮಲಗಿಸೆನ್ನನು ತಾಯೇ ನಲ್ಜೋಗುಳವ ಹಾಡಿ. ಧನ್ಯವಾದಗಳು ಮೇಡಮ್. ಎಸ್ ಮ್ಯಾಮ್. ಹೇಳಿ ಹೇಳಿ ಮಾ. ಎಲ್ಲಾ ಧ್ಯಾನ ಬಂಧುಗಳಿಗೆ ಬಸವ ಜಯಂತಿಯ ಶುಭಾಶಯಗಳು ಮುಂಚಿತವಾಗಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೂ ಸಹ ಶುಭಾಶಯಗಳು. ಥ್ಯಾಂಕ್ ಯು. ಎಸ್, ಶಶಿಕಲಾ ಮ್ಯಾಮ್ ನಮಸ್ತೆ, ಮಾತಾಡಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಾನೊಂದು ಚಿಕ್ಕ ಕತೆ ಹೇಳ್ತೇನೆ. ಒಬ್ಬ ತುಂಬಾ ಕೆಟ್ಟ ವ್ಯಕ್ತಿ, 3rd ಕ್ಲಾಸ್ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಆ ತರದವನೊಬ್ಬ ಇರ್ತಾನೆ ಒಂದ್ ಊರಲ್ಲಿ. ಅವನು ಎಲ್ಲರಿಗೂ ಕೆಟ್ಟದೇ ಮಾಡ್ತಾ ಇರ್ತಾನೆ, ಯಾವ್ದೊಂದನ್ನು ಒಳ್ಳೇದ್ ಮಾಡ್ತಾ ಇರಲ್ಲ. ಅವನಿಗೂ ವಯಸ್ಸಾಗ್ತಾ ಬರುತ್ತೆ. ತುಂಬಾ ವಯಸ್ಸಾದ್ಮೇಲೆ ಅವನೊಂಥರ ಹಾಸಿಗೆ ಹಿಡಿದ್ ಬಿಡ್ತಾನೆ, ಇನ್ನೇನ್ ಆಗ್ಲೋ ಈಗ್ಲೋ ಅಂತ ಹೋಗ್ತಾನೆ ಅಂತ ಅನ್ನೋ ಸ್ಥಿತಿಗೆ ಬರ್ತಾನೆ. ಆವಾಗ ಅವನು ಯೋಚನೆ ಮಾಡ್ತಾನೆ, ಎಲ್ಲ ಜನನ್ನು ಕರೆದ್ಬಿಟ್ಟು ಸಾರಿ ಕೇಳೋಣ ಅನ್ನೋ ಲೆಕ್ಕಕ್ಕೆ ಎಲ್ಲ ಊರ್ ಜನ ಎಲ್ಲಾನು ಕರೆಸ್ತಾನೆ. ಅವನ್ ಮನೆ ಹತ್ರಕ್ಕೇನೆ ಕರೆದ್ಬಿಟ್ಟು, ನನ್ನ ಇದುವರೆಗೂ ನಡ್ಕೊಂಡಿದ್ದು ತಪ್ಪಾಯ್ತಪ್ಪ, ದಯವಿಟ್ಟು ಕ್ಷಮಿಸಿ ಅಂತ ಎಲ್ಲರನ್ನು ಕೇಳ್ತಾ ಬರ್ತಾನೆ. ಅವಾಗ ಅವರೆಲ್ಲ ಕೂಡಿ ಹೇಳ್ತಾರೆ, ಏನು ಇದೆಲ್ಲಪ್ಪ, ಪರ್ವಾಗಿಲ್ಲ ಅದೆಲ್ಲ ನಾವು ಸಹಿಸ್ಕೊಂಡಿದೀವಿ, ಹೋಗ್ಲಿ ಬಿಡು, ಏನು ಪರವಾಗಿಲ್ಲ, ಕಾಲ ಹಂಗಿತ್ತು ಹಂಗ್ ನಡೀತು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲ ನನ್ನನ್ನು ಕ್ಷಮಿಸ್ಬೇಕು, ನೀವು ಕ್ಷಮಿಸ್ಬೇಕು ಅನ್ನೋದಾದ್ರೆ ಒಂದ್ ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ. ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನೀವೆಲ್ಲ ಒಂದೊಂದು ನಿಮ್ ಚಪ್ಲಿ ತಗೊಂಡು ನನ್ಗೊಂದೊಂದು ಏಟು ಹೊಡಿಬೇಕು, ನನಗೆ ಹೊಡಿತಾ ಇರ್ಬೇಕು ಅಂತ ಹೇಳ್ತಾನೆ. ಅವಾಗ ಎಲ್ಲ ಜನ ಈ ಚಪ್ಲಿ ಹೊಡಿಯೋದುಂಟ, ಇದು ಸಾಯ್ತಾರ ಮನುಷ್ಯಂಗೆ, ಇಲ್ಲ ಇದಾಗೋದಿಲ್ಲ ಅಂತಾರೆ. ಇಲ್ಲ ನಂದು ಇದು ಒಂಥರ ಕೊನೆ ಆಸೆ ಅಂತ ತಿಳ್ಕೊಳ್ಳಿ, ಎಲ್ಲ ನೀವು ಚಪ್ಲಿಲ್ ಹೊಡಿಬೇಕು ಅಂತ ಹೇಳ್ತಾನೆ. ಇನ್ನೇನ್ ಮಾಡೋದು, ಪಾಪ ಸಾಯ್ತಾನೆ, ಮುದ್ಕ ಸಾಯ್ತಾನೆ, ಇನ್ನೇನ್ ಕೊನೆ ಆಸೆ ತೀರ್ಸ್ಕೊಂಡ್ ಸಾಯ್ಲಿ ಅಂತ ಎಲ್ಲ ಅವ್ರದ್ದು ಚಪ್ಲಿ ಹಿಡ್ಕೊಂಡು, ಹೆಂಗು ಮನೆಯಿಂದ ಬರ್ತಾರೆ ಚಪ್ಲಿ ಹಾಕೊಂಬಂದಿರ್ತಾರಲ್ಲ, ಚಪ್ಲಿ ತಗೊಂಡು ಹೊಡಿಯಕ್ ಶುರು ಮಾಡಿದಾಗ ಹಂಗೆ ದೂರದಲ್ಲಿ ನೋಡ್ತಾರೆ, ಒಂದು ಜೀಪ್ ಬರುತ್ತೆ. ಜೀಪಲ್ಲಿ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದ್ಬಿಟ್ಟು ಕೇಳ್ತಾರೆ, ಏನ್ ನಡೀತಿದೆ ಇಲ್ಲಿ ಅಂತ. ನೋಡಿ ಸರ್, ಎಲ್ಲರೂ ನನ್ನ ಚಪ್ಲಿಲ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಾನೆ ಈ ಮುದ್ಕ. ಆಮೇಲೆ ಹೇಳ್ತಾರೆ, ಅವರು ಅಯ್ಯೋ ಇದ್ಯಾಕೆ ಹಿಂಗ್ ಹೊಡಿತಾ ಇದೀರ ಅಂತ ಎಲ್ಲ ಚಪ್ಲಿ ಯಾರ್ಯಾರ ಕೈಲಿತ್ತ ಚಪ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ. ಇದರಿಂದ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ಈ ಕೆಟ್ಟ ಜನಗಳು ಕೆಟ್ಟ ಬುದ್ಧಿ ಸುಟ್ರು ಹೋಗೋದಿಲ್ಲ ಅಂತ. ಅವ್ರನ್ನ ಯಾವತ್ತೂ ನಂಬಾರ್ದು. ಅವರು ಯಾವಾಗ್ಲೂ ಏನ್ ಕರೆದ್ರು ಏನ್ ಹೇಳಿದ್ರು ಅಲ್ಲೇನೋ ಒಂದು ಉದ್ದೇಶ ಇರುತ್ತೆ ಅಂತ. ಅವ್ರನ್ನೆಲ್ಲ ಕರಿಯಕ್ ಮೊದ್ಲು ಇವನೇ ಪೊಲೀಸಿಗೆ ಫೋನ್ ಮಾಡಿ ಹೇಳಿರ್ತಾನೆ, ನೋಡಿ ಸರ್ ಎಲ್ಲರೂ ನನ್ನ ಹೊಡಿಯಕ್ ಬಂದಾರ, ನಮ್ಮ 3 ಜನ ಅಂತ ಹೇಳಿರ್ತಾರೆ, ನೀವು ಖಂಡಿತ ಈಗಲೇ ಬರ್ಬೇಕು ಅಂತ ಫೋನ್ ಮಾಡಿ ಹೇಳಿರ್ತಾನೆ ಅವನು. ಸೊ ಹಂಗಾಗಿ ಅವ್ರು ಪೊಲೀಸ್ನವ್ರು ಬರ್ತಾರೆ, ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ, ಯಾರನ್ನು ನಾವು ಕೆಟ್ಟವ್ರನ್ನಂತೂ ಪರ್ಟಿಕ್ಯುಲರ್ಲಿ ಯಾವ್ದೋ ಒಂದು ಟೈಮ್ ಅಲ್ಲಿ ಬದಲಾದ ಅನ್ನೋ ನಂಬಿಕೆನ್ ಮಾತ್ರ ಖಂಡಿತ ಇಟ್ಕೋಬಾರ್ದು ಅನ್ನೋದು ಇದರ ಸಾರಾಂಶ.
ಅವಕಾಶಕ್ಕಾಗಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಹಾಗೆ ಒಂದು ಸಣ್ಣ ಜೋಕ್ ಹೇಳ್ಬಿಡ್ತೀನಿ, ಎಲ್ಲರೂ ನಗ್ಲಿ ಅಂತ. ಒಬ್ಬ ವೆಹಿಕಲ್ ಶೋರೂಮಿಗೆ ಹೋಗ್ತಾನೆ. ಶೋರೂಮ್ಗೆ ಹೋದಾಗ ಆ ವೆಹಿಕಲ್ ಶೋರೂಮ್ನವ್ನು ಕೇಳ್ತಾನೆ, ಏನ್ ಸರ್ ಎಂತ ಗಾಡಿ ಬೇಕು ನಿಮ್ಗೆ ಅಂತ. ಅಯ್ಯೋ ಅದ್ನೇ ಅಪ್ಪ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನ್ ಹೇಳ್ತಾನೆ, ನಿಮ್ ಹೆಂಡತಿ ದಪ್ಪಗಿದ್ರೆ ಸರ್ ಬುಲೆಟ್ ಗಾಡಿ ತಗೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನಿಮ್ಮ ಹೆಂಡತಿ ಏನಾದ್ರೂ ತೆಳ್ಳಗಿದ್ರೆ ಈ ಸ್ಪ್ಲೆಂಡರ್ ಸಾಕು ಸರ್, ಸ್ಪ್ಲೆಂಡರ್ ಗಾಡಿ ತಗೊಳ್ಳಿ ಅಂತ ಹೇಳ್ತಾನೆ. ಸಣ್ಣ ಉದ್ದಕ್ಕಿದ್ರೆ ಸ್ಪ್ಲೆಂಡರ್ ಗಾಡಿ ತಗೊಳ್ಳಿ ಅಂತಾನೆ. ಇನ್ನು ಗಿಡ್ಡಕ್ಕಿದ್ರೆ ಅವರಿಗೆ ನೀವು ಇದ್ ತಗೋಬೇಕು, ಆಕ್ಟಿವ್ ಹೊಂಡಾ ಆಕ್ಟಿವ್ ತಗೊಳ್ಳಿ ಸರ್. ಇಲ್ಲ ಅಂತಂದ್ರೆ ನಿಮಗ್ ಮದ್ವೆ ಆಗಿಲ್ವೋ, ಯಾವ ಗಾಡಿ ತಗೊಳ್ಳೋ ಚಿಂತೆನೆ ಬಿಟ್ಬಿಡಿ ಸರ್ ಅಂತ ಹೇಳ್ತಾನಂತೆ. ಇದು ಇವತ್ತಿನ ಜೋಕ್. ಥ್ಯಾಂಕ್ ಯು. ಅವ್ರಿಗೆ ಯಾವ್ದು ಇದಿಲ್ಲ ಅಂತಂದ್ರೆ ಗಾಡಿ ತಗೊಳ್ಳೋ ಯೋಚನೆನೇ ಬೇಕಾಗಿಲ್ಲ. ಹೆಂಡತಿ ಇಲ್ಲ ಅಂದ್ರೆ ಹೆಂಡತಿನೇ ತಲೆನೋವು, ಅದಕ್ಕೋಸ್ಕರನೇ ಗಾಡಿ ಬೇಕಾಗಿರೋದು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಿಂಗಲ್ಲಿ ಧ್ಯಾನದಿಂದ ಶುರುವಾಗಿ ಇವಾಗ ನಗುವಿನ ಮೂಲಕ ಕಾರ್ಯಕ್ರಮವನ್ನು ಮುಗಿತಾ ಇದೆ. ಅದ್ಭುತ. ನಮ್ಮ ಶಶಿಕಲಾ ಮೇಡಮು ಎಲ್ಲದರಲ್ಲೂ ಸಕಲಕಲಾ ವಲ್ಲಭರು ಅಂತಲೇ ಹೇಳ್ಬೋದು. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಮುದ್ರೆಗಳಾಗಿರ್ಬೋದು, ಅಕ್ಯುಪ್ರೆಷರ್ ಆಗಿರ್ಬೋದು, ಏನಿಲ್ಲ ಅಂತಂದ್ರೂ ಅಲ್ಲಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿ ತಿಳಿಸೋಕ್ಕೆ ಬರ್ತೀನಿ ಅಂತೇಳಿ ವೇದಿಕೆಯಲ್ಲಿ ಬಂದುಬಿಡ್ತಾರೆ. ಅದೇ ರೀತಿ ಇವತ್ತು ನಮ್ಮನ್ನೆಲ್ಲರೂ ನಗುವಿನ ಮೂಲಕನೇ ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು ಶಶಿಕಲಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ಅದ್ಭುತವಾದಂತಹ ಧ್ಯಾನವನ್ನು ಮಾಡಿಸಿದಂತಹ ನಮ್ಮ ಗುರುದೇವಿ ಮ್ಯಾಮ್ಗೆ, ಅದೇ ರೀತಿ ನೀವು ಸರಿಯಾದ ಸಮಯಕ್ಕೆ ಎಲ್ಲರೂ ಜಾಯ್ನ್ ಆಗಿದ್ದೀರಾ, ನಿಮಗೂ ಸಹ ಧನ್ಯವಾದಗಳು. ಇಲ್ಲಿಯ ತನಕ ಅದ್ಭುತವಾಗಿ ಮೂಡಿಬಂದಂಥ ಕಾರ್ಯಕ್ರಮ ಶನಿವಾರದ ವಿಶೇಷ ಸಂಚಿಕೆ ಇವತ್ತು ಈ ಟೈಮ್ಗೆ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಅತಿ ಹೆಚ್ಚಿನವಾದ ಅದ್ಭುತವಾದಂತಹ ಕಾರ್ಯಕ್ರಮನ ನಾವು ನೀವೆಲ್ಲರೂ ಸೇರ್ಕೊಂಡು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮಾಸ್ಟರ್ಸ್, ಧನ್ಯವಾದಗಳು.